ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಪ್ರತಿನಿತ್ಯ ಬಹಳಷ್ಟು ವಿಚಾರಗಳ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡೋದ್ರ ಜೊತೆಗೆ ನಮ್ಮೆಲ್ಲರ ಸಮಸ್ಯೆಗಳಿಗೆ ಸರಳವಾದ ಪರಿಹಾರವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಿಮ್ಮ ನೆಚ್ಚಿನ ಗುರುಗಳಾದಂತಹ ಶ್ರೀ ವಾಚಸ್ಪತಿ ಭಟ್ ಗುರೂಜಿ ಅವರು. ಇವರು ಕರ್ಣಪಿಶಾಚಿನಿ ಹಾಗೂ ಜಲಾಂತರ್ದೀಪ ವಿದ್ಯೆಯಲ್ಲಿ ಪಾರಂಗತರಾಗಿದ್ದಾರೆ. ಬನ್ನಿ, ಈ ದಿವಸ ಗುರೂಜಿ ಏನೆಲ್ಲ ವಿಚಾರವನ್ನು ತಿಳಿಸ್ಕೊಡ್ತಾರೆ ಅಂತ ಕೇಳೋಣ. ಗುರೂಜಿ ನಮಸ್ಕಾರ. ನಮಸ್ಕಾರ. ನಮ್ಮ ಇಂದಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ಗುರೂಜಿ. ಗುರೂಜಿ, ಕಳೆದ ಕೆಲವು ಸಂಚಿಕೆಗಳಿಂದ ನೀವು ನವಗ್ರಹಗಳ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ರಿ. ಈ ದಿವಸ ಮಂಗಳ ಗ್ರಹದ ಬಗ್ಗೆ ತಿಳಿಸ್ಕೊಡ್ಬೇಕು. ಅದ್ರ ವಿಚಾರ ತಿಳಿಸ್ಕೊಡೋದಕ್ಕೂ ಮುಂಚೆ ಈ ದಿನದ ಯೋಗ, ಕರ್ಣ, ನಕ್ಷತ್ರಗಳ ಬಗ್ಗೆ ತಿಳಿಸ್ತೀರಾ? ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ನಮೋ ನಮಃ. ಸದ್ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಸಹ ಇವತ್ತಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜೊತೆಯಲ್ಲಿ ಯಾರ್ಯಾರು ಈ ನವೆಂಬರ್ ತಿಂಗಳ 12ನೇ ತಾರೀಕು ನಿಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಸಹ ಹಾರ್ದಿಕವಾದಂತಹ ಶುಭಾಶಯಗಳು. ಭಗವಂತ ನಿಮ್ಮ ಆಯುರಾರೋಗ್ಯಾದಿ ಭಾಗ್ಯಗಳನ್ನು ಇಮ್ಮಡಿಗೊಳಿಸಲಿ, ಸದಾಕಾಲ ನಿಮ್ಮನ್ನು ಸುಖವಾಗಿಡಲಿ ಅಂತ ಅವನನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಂಚಾಂಗ ದರ್ಶನವನ್ನು ಮಾಡೋಣ. ಸ್ವಸ್ತಿ ಶ್ರೀ ವಿಜಯನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಕಾರ್ತೀಕ ಮಾಸ ಶುಕ್ಲ ಪಕ್ಷದ ದಶಮಿಯ ದಿನ ಇವತ್ತು. ಈ ದಶಮಿ ಅಂತಕ್ಕಂಥದ್ದು ರಾತ್ರಿ ಸುಮಾರು 8 ಗಂಟೆವರೆಗೂ ಇರತಕ್ಕಂಥದ್ದು. ಶತಭಿಷ ನಕ್ಷತ್ರ ಇದೆ. ಶತಭಿಷ ನಕ್ಷತ್ರ ಬೆಳಗ್ಗೆ 7:55 ಮುಗಿದು ಹೋಗಿದೆ. ಈಗಾಗಲೇ ಪೂರ್ವಾಭಾದ ನಕ್ಷತ್ರಕ್ಕೆ ಚಂದ್ರನ ಪ್ರವೇಶ ಆಗಿದೆ. ಕುಂಭರಾಶಿಯಲ್ಲಿದ್ದಾನೆ ಚಂದ್ರ. ವ್ಯಾಘಾತ ನಾಮಕವಾದಂತಹ ಯೋಗ ಮತ್ತು ತೈತಲ ಕರ್ಣ ಅಂದರೆ ಕಷ್ಟಪಟ್ಟು ದುಡಿದ್ರೂ ಸಹ ಅಥವಾ ಕಷ್ಟಪಟ್ಟು ದುಡಿತಕ್ಕಂತಹ ಕ್ಷೇತ್ರದಲ್ಲಿ ಕೂಡ ಇವತ್ತು ವಿಶೇಷವಾಗಿರ್ತಕ್ಕಂಥ ಯಾವುದೋ ಒಂದು ಕೆಟ್ಟ ಸುದ್ದಿಯನ್ನು ಕೇಳತಕ್ಕಂತಹ ಯೋಗ ಅಂತ ಹೇಳಬಹುದು. ಇದು ಇವತ್ತಿನ ಯೋಗ ಕರ್ಣಗಳ ವಿಶೇಷ. ಧನ್ಯವಾದಗಳು ಗುರೂಜಿ. ಗುರೂಜಿ, ಕಳೆದ ಕೆಲವು ಸಂಚಿಕೆಗಳಿಂದ ನೀವು ನವಗ್ರಹಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ನವಗ್ರಹಗಳು ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಜನರ ಮೇಲೆ ಅಥವಾ ಒಂದು ಪ್ರಪಂಚದ ಮೇಲೆ ಅನ್ನೋದನ್ನ ತಿಳಿಸ್ತಾ ಇದ್ರಿ. ಸೂರ್ಯ ಹಾಗೂ ಚಂದ್ರ ಗ್ರಹಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ಈ ದಿವಸ ಮಂಗಳ ಗ್ರಹದ ಬಗ್ಗೆ, ಈ ದಿವಸ ಮಂಗಳವಾರ ಬೇರೆ ಆಗಿದೆ, ಹಾಗಾಗಿ ಈ ಒಂದು ವಿಶೇಷ ದಿನ ಮಂಗಳ ಗ್ರಹದ ಬಗ್ಗೆ ತಿಳಿಸ್ಕೊಡ್ತೀರಾ? ಭೌಮೋ ದಕ್ಷಿಣ ದಿಕ್ ತ್ರಿಕೋಣ ನಿಲಯೋ ವಿಂಧ್ಯೇಶ್ವರ ಖಾದಿರ ಸ್ವಾಮಿ ವೃಶ್ಚಿಕ ಮೇಷಯೋ ಸ್ವರಗುರುಶ್ಚ ಅರ್ಕಶಶಿ ಸೌಹೃದ ಜ್ಯೋರಿಷ್ಯಟ್ ತ್ರಿಫಲಪ್ರದಶ್ಚ ವಸುಧಾ ಸ್ಕಂದವು ಕ್ರಮಾತ್ ದೇವತೆ ಭಾರದ್ವಾಜ ಕುಲೋದ್ಭವ ಋಣರಚಃ ಕುರ್ಯಾತ್ ಸದಾ ಮಂಗಲಂ. ಮಂಗಲನಿಗೆ ಸಂಬಂಧಪಟ್ಟಂತಹ ಅಥವಾ ಅಂಗಾರಕನಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಮಂಗಲಾಚರಣೆ ಶ್ಲೋಕ ಇದು. ಈ ಶ್ಲೋಕದ ಆಧಾರದ ಮೇಲೆ ಹೇಳಿದರೆ, ಮೇಷ ಮತ್ತು ವೃಶ್ಚಿಕ ರಾಶಿಯಲ್ಲಿ ಯಾರು ಹುಟ್ಟಿರ್ತಾರೆ ಅವರ ರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ಮಂಗಳ. ಅವನ ಹೆಸರು ಮಂಗಳ. ಅವನು ಇರ್ತಕ್ಕಂತಹ ಸ್ಥಾನದ ಮೇಲೆ ಅವನು ಮಂಗಳನೋ ಅಮಂಗಳನೋ ನಿರ್ಧಾರ ಮಾಡಬೇಕಾಗುತ್ತೆ. ಯಾಕೆಂದರೆ ಷಟ್ ತ್ರಿಫಲಪ್ರದಶ್ಚ ಅಂತ ಹೇಳ್ತಾರೆ. 6 ಮತ್ತು 3ನೇ ಮನೆಯಲ್ಲಿದ್ದಾಗ ಫಲಪ್ರದನಾಗ್ತಾನೆ ಅಂತ ಹೇಳ್ತಾರೆ. ಅದ್ರಿಲ್ಲೂ ಒಂದು ವಿಶೇಷತೆ ಏನಿದೆ ಅಂದರೆ ಭಾವೇ ಕಾರಕನಾಶನಂ ಅಂತ ಹೇಳ್ತಾರೆ. ಯಾವ ಒಂದು ಗ್ರಹ ತನ್ನದೇ ಆದಂತಹ ಒಂದು ಕಾರಕತ್ವವನ್ನು ಹೊಂದಿರ್ತದೆಯೋ ಆ ಗ್ರಹ ತನ್ನ ಸ್ಥಾನದಲ್ಲಿದ್ದರೆ, ಈಗ ಉದಾಹರಣೆಗೆ ನಿಮ್ಗೆ ಅರ್ಥ ಆಗೋ ಹಂಗೆ ಹೇಳ್ತೀನಿ ಕೇಳಿ. ಸಂತಾನಕ್ಕೆ ಸಂಬಂಧಪಟ್ಟಂತಹ ಸ್ಥಾನವನ್ನು 5ನೇ ಮನೆ ಅಂತ ಹೇಳ್ತಾರೆ. ಅಂದರೆ ಜನ್ಮ ಲಗ್ನದಿಂದ ಅದು ಗೊತ್ತಿಲ್ಲದೆ ಇರುವಂತಹ ಪಕ್ಷದಲ್ಲಿ ಜನ್ಮ ರಾಶಿಯಿಂದ 5ನೇ ಮನೆಯನ್ನು ಸಂತಾನ ಸ್ಥಾನ ಅಂತ ಹೇಳ್ತಾರೆ. ಕಾರಕ ಗ್ರಹ ಯಾರು ಅಂತ ಕೇಳಿದರೆ ಗುರು. ಸಂತಾನ ಕೊಡತಕ್ಕಂತಹ ಗ್ರಹ ಗುರು, ಕಾರಕನು ಅವನೇನೆ. ಸ್ಥಾನ ಅನ್ನೋದು 5ನೇ ಮನೆ. ಹಾಗಾಗಿ ಏನಾಗ್ತದೆ ಅಂತಂದರೆ ಎಷ್ಟೋ ಜನರಿಗೆ 5ನೇ ಮನೆಯಲ್ಲಿ ಗುರು ಇದ್ದಾನೆ, ಬಹಳ ಒಳ್ಳೆಯದು ಅಂತ ಹೇಳ್ತಾರೆ, ಆದರೆ ಸಂತಾನವೇ ಇರೋದಿಲ್ಲ. ಇದಕ್ಕೇನು ಕಾರಣ ಅಂತಂದರೆ ಈ ಗುರು ಅಂತಕ್ಕಂತಹ ಗ್ರಹ ಆ ಭಾವದಲ್ಲೇ ಇರತಕ್ಕಂಥದ್ದು ಕಾರಣ. ಹಾಗೇನೆ ಈ ಅಂಗಾರಕ ಗ್ರಹ ಅಂತಕ್ಕಂಥವನು ಸೋದರ ಸಂಬಂಧವನ್ನು ಸೂಚಿಸ್ತಕ್ಕಂಥ ಗ್ರಹ. ನಾನು ಹಿಂದೆ ರವಿಯ ವಿಚಾರ ಬಂದಾಗ ಹೇಳಿದ್ದೆ, ಆತ್ಮಕಾರಕ ಜೊತೆಯಲ್ಲಿ ತಂದೆಯ ಸಂಬಂಧ ಸೂಚಕವಾದಂಥ ಗ್ರಹ. ಹಾಗೇನೆ ಚಂದ್ರ ಮನಸ್ಸಿಗೆ ಸಂಬಂಧ, ತಾಯಿಯ ಸೂಚಕವಾಗಿರ್ತಕ್ಕಂಥ ಗ್ರಹ. ಹಾಗಾದರೆ ತಾಯಿ ತಂದೆ ಆದ ಮೇಲೆ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥವರ ಸಂಬಂಧಿತವಾದ ಗ್ರಹ ಯಾವುದು ಅಂತಂದ್ರೆ ಅಂಗಾರಕ. ಇದು ತೃತೀಯ ಭಾವವನ್ನ ಸಹಜರು ಸಹಜಾತರು ಅಂತ ತೃತೀಯಂ ವಿಕ್ರಮ ಭ್ರಾತೃ ದುಶ್ಚಿತ್ತಂ ಸಹಜಸ್ತಥಾ
ಅಂದರೆ ಮನಃಕಾರಕ, ಮನಸ್ಸಿನ ಸ್ಥಾನ ಅಥವಾ ವಿಕ್ರಮ ಸ್ಥಾನ ಅಥವಾ ಧೈರ್ಯ ಸ್ಥಾನ ಅಂತ ಹೇಳ್ತಾರೆ. ಕಾರಕನು ಅಂಗಾರಕನೇ, ಜೊತೆಯಲ್ಲಿ ಸಹೋದರ ಭಾವ ಕೂಡ ನೋಡ್ತಕ್ಕಂಥವನು ಅಂಗಾರಕನೇ. ತೃತೀಯ ಭಾವದಲ್ಲಿ ಅಂಗಾರಕನಿದ್ದು ಆ ಅಂಗಾರಕನಿಗೆ ದುಷ್ಟಗ್ರಹ ಯೋಗವಿದ್ದ ಪಕ್ಷದಲ್ಲಿ ಅವನು ದುಸ್ಥಿತಿಯ ಫಲವನ್ನೇ ಕೊಡಬೇಕು, ದುಷ್ಟ ಫಲವನ್ನೇ ಕೊಡಬೇಕು. ಹಾಗಾಗಿ ಕೆಲವು ಸಾರಿ ಈ ಮಂಗಳ ಅನ್ನುವಂಥವನು ಅಮಂಗಳನಾಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ, ಇಲ್ಲ ಅಂತಲ್ಲ. ಕೆಲವು ಸ್ಥಾನಗಳ ಮೇಲೆ ಅವನ ದೃಷ್ಟಿ ಬೀಳಬಾರ್ದು. ಲಗ್ನದಲ್ಲಿ ಇರಬಾರ್ದು, 12ನೇ ಮನೆಯಲ್ಲಿ ಇರಬಾರ್ದು, 7ನೇ ಮನೆಯಲ್ಲಿ ಇರಬಾರ್ದು, 8ನೇ ಮನೆಯಲ್ಲಿ ಇರಬಾರ್ದು, 5ನೇ ಮನೆಯಲ್ಲಿ ಇರಬಾರ್ದು, ಹೀಗೆಲ್ಲ ಹೇಳ್ತಾರೆ. ಇರಬಾರ್ದು ಅಂದ್ರೆ ಏನು ಮಾಡಬೇಕು? ಅಲ್ಲಿ ಇದ್ದಾಗ ಜನ್ಮ ಆಗ್ಬಿಟ್ಟಿದೆಯಪ್ಪ, ಏನು ಮಾಡಬೇಕು? ಕೆಲವಕ್ಕೆ ಪರಿಹಾರ ಇಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ಥಿರ ರಾಶಿಗಳಲ್ಲಿ ಇರ್ತಕ್ಕಂತಹ ದುಸ್ಥಿತಿಗೆ ಆಗಾಗ ಉಪಶಮನ ಮಾಡ್ತಾನೇ ಇರಬೇಕಾಗತ್ತೆ. ಅದು ಹೇಗೆ ಅಂತಂದರೆ, ಈಗ ಒಂದು ವೆಹಿಕಲ್ ತಗೊಳ್ತೀವಿ, ತಗೊಂಡು ಒಂದು 2-3 ಸಾವಿರ ಕಿಲೋಮೀಟ್ರಿಗೆ ಅದನ್ನು ಇಂಜಿನ್ ಎಲ್ಲ ವಾಶ್ ಮಾಡಿಸೋದಿಲ್ವಾ? ಈಗ ಒಂದು 2-3 ಸಾವಿರ ಕಿಲೋಮೀಟ್ರ್ ಆದ ಕೂಡಲೇ ಅದ್ರ ಆಯಿಲ್ ಚೇಂಜ್ ಮಾಡೋದು, ಬ್ರೇಕ್ ಆಯಿಲ್ ಚೇಂಜ್ ಮಾಡೋದು, ಸರ್ವಿಸ್ ಮಾಡೋದು ಅಂತೇನು ಹೇಳ್ತೀವಲ್ಲ, ಹಾಗೆ ಆಗಾಗ ಗ್ಯಾರೇಜಿಗೆ ಕೊಟ್ಟು ಹೇಗೆ ವಾಹನ ಸರಿ ಮಾಡಿಸ್ತಿರ್ತೀವಿ, ಹಾಗೇನೆ ಈ ದುಸ್ಥಿತಿಯಲ್ಲಿ ಇರ್ತಕ್ಕಂತಹ ಗ್ರಹಗಳ ದೋಷ ನಿವೃತ್ತಿಗೋಸ್ಕರವಾಗಿ ಏನು ಮಾಡಬೇಕಾಗತ್ತೆ? ಆಗಾಗ ಒಂದು ಉಪಶಮನವನ್ನು ಮಾಡ್ಕೊಳ್ತಾನೆ ಇರಬೇಕಾಗಿ ಬರುತ್ತೆ. ಇದು ಬಹಳ ವಿಶೇಷ. ಹಾಗಾಗಿ ಅಂಗಾರಕ ಗ್ರಹ ಸುಸ್ಥಿತಿಯಲ್ಲಿದ್ದರೆ ಸರಿ, ದುಸ್ಥಿತಿಯಲ್ಲಿದ್ದರೆ, ದುಷ್ಟಭಾವದಲ್ಲಿದ್ದರೆ ಆವಾಗ ದುಷ್ಟ ಫಲವನ್ನೇ ಅವನು ಕೊಡ್ತಾನೆ. ಜೊತೆಯಲ್ಲಿ ಏನಾಗುತ್ತೆ ಅಂದರೆ, ದ್ವಾದಶಾಷ್ಟಮ ಜನ್ಮಸ್ಥಂ ಶನಿರ್ ಅಂಗಾರಕೋ ಗುರು ಕುರುವಂತಿ ಪ್ರಾಣ ಸಂದೇಹಂ ಮಾನಹಾನಿ ಧನಕ್ಷಯಂ ಅಂತ ಹೇಳ್ತಾರೆ. ಮಾನಹಾನಿ ಆಗಬಹುದು, ಕೆಲವು ಸ್ಥಾನಗಳಲ್ಲಿ ಅಂಗಾರಕ ಇದ್ದಾಗ ಮಾನಹಾನಿ ಆಗಬಹುದು, ಧನಹಾನಿ ಆಗಬಹುದು, ಅಥವಾ ಪ್ರಾಣಹಾನಿಯೇ ಬೇಕಾದರೂ ಆಗಬಹುದು, ಹೇಳೋಕ್ಕಾಗೋದಿಲ್ಲ. ಹಾಗೆ ಅಂಗಾರಕನ ಸ್ಥಿತಿ ಇರತಕ್ಕಂಥದ್ದು, ಅದರ ಬಗ್ಗೆ ನಾವು ಗಮನ ವಹಿಸಬೇಕಾಗತ್ತೆ. ಇನ್ನು ಕೆಲವ್ರದ್ದೊಂದು ಮಾತಿದೆಯಪ್ಪ, ಯಾವುದೋ ಗ್ರಹಗಳಲ್ಲೆಲ್ಲೋ ಆಕಾಶದಲ್ಲಿರ್ತಕ್ಕಂಥವು ಏನೋ ಒಂಚೂರು ಬದಲಾವಣೆ ಆಗ್ಬಿಡ್ತಂತೆ, ಇಲ್ಲಿ ಇವನಿಗೇನೋ ದೊಡ್ಡ ಅನಾಹುತ ಆಗ್ಬಿಡ್ತಂತೆ, ಇದನ್ನು ನಂಬೋಕೆ ಸಾಧ್ಯವಾ ಅಂತ ಹೇಳ್ತೀರ. ಕೆಲವ್ರು ಹೇಳೋರು ಇದ್ದಾರೆ, ನಾನು ಅದನ್ನು ಒಪ್ಕೊಳ್ತೀನಿ, ಆ ಮಾತನ್ನು ಒಪ್ಕೊಳ್ತೀನಿ, ವಿಚಾರವನ್ನು ಒಪ್ಪೋದಿಲ್ಲ. ಅವ್ರು ಹೇಳೋ ಮಾತನ್ನು ಕೇಳ್ತೀನಿ, ಆದರೆ ಅದನ್ನು ಒಪ್ಪೋದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹುಣ್ಣಿಮೆ ಅಮಾವಾಸ್ಯೆಗಳ ಸಂದರ್ಭದಲ್ಲಿ ಸಮುದ್ರದ ಅಲೆಗಳು ವಿಪರೀತವಾಗಿರ್ತಕ್ಕಂಥ ಏರಿಳಿತವನ್ನು ಹೊಂದುತ್ತೆ. ಯಾಕೆ? ವೈಜ್ಞಾನಿಕವಾಗಿ ಏನು ಹೇಳ್ತಾರೆ ಅಂತಂದ್ರೆ, ಅದಕ್ಕೆ ಕೆಲವು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರ್ ಬೇರೆ ದಿವಸ ಯಾಕೆ ಕ್ರಿಯೇಟ್ ಆಗಲ್ಲ? ಹುಣ್ಣಿಮೆ ಅಮಾವಾಸ್ಯೆಗಳಲ್ಲೇ ಯಾಕೆ ಆಗಬೇಕು? ಆವಾಗ ಹುಣ್ಣಿಮೆನೇ ಯಾಕಿರಬೇಕು? ದಶಮಿ ದಿವಸ ಆಗಲಿ, ಪಂಚಮಿ ದಿವಸ ಆಗಲಿ ನೋಡೋಣ, ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ, ಅದನ್ನೇ ಖಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಮಾತ್ರ ಗೊತ್ತಾಗ್ತಕ್ಕಂಥದ್ದು. ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದೇ ಜ್ಯೋತಿಷ್ಯ. ವೇದದ 6 ಅಂಗಗಳಿದೆ. ಈ 6 ಅಂಗಗಳಲ್ಲಿ ಒಂದು ಜ್ಯೋತಿಷ್ಯ. ವೇದದ ಆಧಾರದ ಮೇಲೆ ಸೃಷ್ಟಿಯಾಗಿದ್ದೇ ಜ್ಯೋತಿಷ್ಯವೇ ಹೊರತು ಬೇಕಾಬಿಟ್ಟಿ ಯಾರೋ ಒಬ್ಬರು ಸೃಷ್ಟಿ ಮಾಡಿದ್ದಲ್ಲ. ಹಾಗಾಗಿ ಈ ಎಲ್ಲ ವ್ಯತ್ಯಾಸಗಳು ಸಹ ಕಂಡು ಬರ್ಲಿಕ್ಕೆ ಸಾಧ್ಯ ಇದೆ. ಹೇಗೆ? ಮುಂದಿನ ಭಾಗದಲ್ಲಿ ನೋಡೋಣ. ಆಗ್ಲಿ ಗುರೂಜಿ. ವೀಕ್ಷಕರೇ, ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದಾರೆ. ಈ ದಿವಸ ಲಲಿತಾ ಅನ್ನೋರಿಗೆ ನಾವು ಕರೆಯನ್ನ ಮಾಡಿದ್ದೀವಿ. ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು. ಹಲೋ. ಹಲೋ, ನಮಸ್ತೆ ಲಲಿತಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತಮ್ಮ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಎಷ್ಟು ವರ್ಷ ಲಲಿತಾ ನಿಮಗೀಗ? ನಮ್ಗೆ ಈಗ 36 ವರ್ಷ ಮೇಡಮ್. 36 ವರ್ಷ. ಹೌದು ಮೇಡಮ್. ಗುರೂಜಿ ಇದ್ದಾರೆ, ಮಾತಾಡಿ ಲಲಿತಾ ಅವರೇ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ಒಳ್ಳೇದಾಗ್ಲಿ ಹೇಳಿಮ್ಮ. ಗುರುಜಿ, ಮಧ್ಯಾಹ್ನ 6 ವರ್ಷ ಆಯ್ತು. ಸರಿ. ಏನು ಮಕ್ಕಳಾಗಿಲ್ಲ. ಹೌದಾ? ಮನೇಲಿ ಪ್ರಾಬ್ಲಮ್ ಇದೆ ತುಂಬಾನೇ. ಅದಕ್ಕೆ ಕೇಳೋಣ. ಆಯ್ತಮ್ಮ, ನಿಮ್ಮ ಸಂತಾನಕ್ಕೆ ನಿಮಗೆ ಸಂತಾನ ಆಗಿಲ್ಲ ಅಂತ ಹೇಳಿದ್ರಿ ಅಲ್ವಾ? ಈ ಸಂತಾನಕ್ಕೆ ಏನು ಪ್ರತಿಬಂಧಕ ಇದೆ ಅನ್ನೋದನ್ನ ನೋಡಿ ನಾನು ತಿಳಿಸ್ತೀನಿ ನಿಮಗೆ. ಕರ್ಣಪಿಶಾಚಿನಿ ತಂತ್ರದಲ್ಲಿ ಗುರುಜಿ, ನಮ್ಗೆ ಗರ್ಭಕೋಶದಲ್ಲಿ ಗೆಡ್ಡೆ ಇದೆ ಅಂತಿದ್ದಾರೆ, ಆಪರೇಷನ್ ಮಾಡ್ಕೊಂತಿದ್ದಾರೆ. ಹೌದಾ? ಆಯ್ತಮ್ಮ, ಅದಕ್ಕೆ ಎಷ್ಟರ ಮಟ್ಟಿಗೆ ಅದಿದೆ, ಎಷ್ಟರ ಮಟ್ಟಿಗೆ ದೋಷ ಇದೆ, ಏನು ಪರಿಹಾರ ಮಾಡ್ಕೋಬಹುದು ಅಂತ ನಾನು
ನಿಮ್ಮ ಕರ್ಣಪಿಶಾಚಿನಿ ತಂತ್ರದಲ್ಲಿ ನೋಡಿ ತಿಳಿಸ್ತೇನೆ. ಲಲಿತಾ ಅವರೇ, ಹೇಳಿ. ಈ ಕರ್ಣಪಿಶಾಚಿನಿ ತಂತ್ರದಲ್ಲಿ ಬಂದಂತಹ ರೀತಿಯಲ್ಲಿ ನೋಡಿದಾಗ ನಿಮ್ಮ ಸಂತಾನಕ್ಕೆ ಸಂಬಂಧಪಟ್ಟಂತಹ ಗ್ರಹ ಯೋಗ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ದೋಷಪೂರಿತವಾಗಿದೆಯಮ್ಮ. ದೋಷ ಇರೋದು ಸತ್ಯ, ತೊಂದರೆ ಇರೋದು ಸತ್ಯ. ಗರ್ಭಕೋಶದಲ್ಲಿ ಇರ್ತಕ್ಕಂತಹ ಗಡ್ಡೆಯನ್ನ ಆಪರೇಷನ್ ಮಾಡಿ ತೆಗೆಸ್ಬೇಕು, ಆಯ್ತಾ? ಅದನ್ನು ತೆಗೆಸಿ ಆನಂತರ ಅವ್ರು ಕೊಡುವಂತಹ ಟ್ರೀಟ್ಮೆಂಟ್ ಏನಿದೆ ಅದನ್ನೆಲ್ಲ ತಗೊಳ್ಳಿ. ಜೊತೆಯಲ್ಲಿ ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ನಾಗಾರಾಧನೆ ಮತ್ತು ಸುಬ್ರಹ್ಮಣ್ಯ ಆರಾಧನೆ ಮಾಡೋದ್ರಿಂದ ನಿಮಗೆ ಗರ್ಭನಾಳಗಳಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಕೂಡ ಇದೆ. ಈ ಗರ್ಭನಾಳದ ಇನ್ಫೆಕ್ಷನ್ ಅನ್ನುವಂತಹದ್ದು ಪರಿಹಾರವಾಗಬೇಕು ಅಂತಂದ್ರೆ ಅದಕ್ಕೆ ರಾಹು ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಆಗ್ಬೇಕು. ಆ ದೇವರುಗಳ ಆರಾಧನೆಯನ್ನು ಮಾಡಿ ಖಂಡಿತವಾಗಿ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತೆ, ಸಂತಾನ ಕೂಡ ಆಗುತ್ತಮ್ಮ, ಯೋಚನೆ ಮಾಡಬೇಡಿ. ಇಲ್ಲಿ ನಾವು ಕಾಳಹಸ್ತಿ ಹೋಗಿ ರಾಹು ದೋಷಕ್ಕೆ ಪರಿಹಾರ ಮಾಡ್ಕೊಂಡ್ ಬಂದಿದ್ವಿ ಗುರುಜಿ. ಹೌದಾ? ಹೋಗ್ಬೇಕಾ ಗುರುಜಿ? ಸಂತಾನವಾದ ಮೇಲೆ ಹೋಗಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಏನಿರ್ತದೆ ಅಲ್ಲ, ನೀವು ನಂಬತಕ್ಕಂತಹದ್ದು ಅಥವಾ ನಿಮಗೆ ಹತ್ತಿರವಾಗ್ತಕ್ಕಂತಹದ್ದು ಅಥವಾ ನಿಮಗೆ ಸುಲಭವಾಗ್ತಕ್ಕಂಥ ಯಾವುದಾದ್ರೂ ಕ್ಷೇತ್ರ, ಸುಬ್ರಹ್ಮಣ್ಯ ಸಂಬಂಧಿತವಾದ ಕ್ಷೇತ್ರಕ್ಕೆ ಹೋಗಿ ಆರಾಧನೆ ಮಾಡಿ ಬನ್ನಿ. ಇನ್ನೊಂದು ವಿಚಾರ, ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರಿ. ನಿಮ್ಮ ಮನೆಯ ದೇವರು ಶಿವ ಸಂಬಂಧಿತವಾದ್ದು ಅಂತ ಕಂಡು ಬರ್ತಾ ಇದೆ. ಹಾಗಾಗಿ ನೀವು ಈಶ್ವರನ ಆರಾಧನೆಯನ್ನು ಮಾಡ್ಬೇಕಮ್ಮ. ಪ್ರತಿದಿನ ನಿಮ್ಮ ಮನೆ ದೇವರಿಗೆ ಬಿಳಿ ಬಣ್ಣದ ಹೂವುಗಳನ್ನು ಸಮರ್ಪಣೆ ಮಾಡ್ತಾ ಬನ್ನಿ. ಸಾಧ್ಯವಾದ್ರೆ ಬಿಳಿ ಎಕ್ಕದ ಹೂವಿನ ಹಾರ ಮಾಡಿ ಪ್ರತಿ ಸೋಮವಾರ ಭಾನುವಾರಗಳಲ್ಲಿ ಸಮರ್ಪಣೆ ಮಾಡ್ತಾ ಬನ್ನಿ. ಇದರಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕೆಲವು ಗೊಂದಲಗಳು ಸಹ ಪರಿಹಾರವಾಗುತ್ತೆ, ಜೊತೆಯಲ್ಲಿ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ, ಕುಟುಂಬದಲ್ಲಿ ಕೂಡ ಶ್ರೇಯಸ್ಸಾಗುತ್ತೆ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಆದಷ್ಟು ಬೇಗ ನಿಮ್ಮ ಎಲ್ಲ ಸಮಸ್ಯೆ ಬಗೆಹರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ನಾಳೆಗೆ 12 ರಾಶಿಗಳ ಫಲ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅಲ್ವಾ? ಗುರುಜಿ, 12 ರಾಶಿಗಳ ಯೋಗ ಫಲ ನಾಳೆಗೆ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ಮೇಷರಾಶಿ ಯೋಗ ಫಲವನ್ನು ನೋಡೋಣ. ಮೇಷರಾಶಿಯವರಿಗೆ ರೇಭಾವದಲ್ಲಿರ್ತಕ್ಕಂತಹ ಚಂದ್ರ, ಅಂದರೆ ಇವತ್ತು ಚಂದ್ರ ಅಂತಕ್ಕಂಥವನು ಏಕಾದಶಿ ಭಾವದಲ್ಲಿದ್ದಾನೆ ಮೇಷರಾಶಿಗೆ. ಶತಭಿಷ ನಕ್ಷತ್ರದಿಂದ ಪೂರ್ವಭಾದ್ರಕ್ಕೆ ಹೋದರೂ ಸಹ ನಾಳೆ ಬೆಳಿಗ್ಗೆ ಸರಿಸುಮಾರು ಬೆಳಗಿನ ಜಾವ ಅಂತ ಇಟ್ಕೊಳ್ಳೋಣ 3 ಗಂಟೆ ಹಾಗೆ ಮೀನರಾಶಿಗೆ ಚಂದ್ರನ ಪ್ರವೇಶವಾಗುತ್ತೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದಕ್ಕೆ ಹೋದಾಗ ನಾ ಹಿಂದೆ ಆ ವಿಚಾರವನ್ನು ತಿಳಿಸಿದ್ದೀನಿ, ಹಾಗಾಗಿ ಮತ್ತೆ ಅದನ್ನು ಹೇಳೋದು ಬೇಡ. ಮೀನರಾಶಿಗೆ ಚಂದ್ರನ ಪ್ರವೇಶವಾದಾಗ ಜಲರಾಶಿಯಲ್ಲಿ ಚತುರ್ಥಾಧಿಪತಿಯು ಬಂದಾಗ ರೇಭಾವು ಆದಾಗ ಏನಾಗ್ತದೆ, ಆ ಒಂದು ಸಂಬಂಧಿತವಾಗಿರ್ತಕ್ಕಂಥ ವ್ಯಯ, ನೀರು ಅಥವಾ ಕ್ಷೇತ್ರ, ಚತುರ್ಥಂ ಹಿಬುಕಂ ವೇಶ್ವಂ ಬಂಧುರಬ್ಧಿ ಸುಖಂ ಜಲಂ ಅಂತ ಹೇಳ್ತಾರೆ. ಹಾಗೆ ಆ ವ್ಯಯಭಾವದಲ್ಲಿ ಬಂದಾಗ ಬಂಧುಗಳ ಒಂದು ವ್ಯಯ ಅಂದರೆ ಬಂಧುಗಳಿಂದ ದೂರವಾಗ್ತಕ್ಕಂಥದ್ದು, ಬಂಧು ವಿಯೋಗವನ್ನು ಹೊಂದತಕ್ಕಂಥದ್ದು. ಅಥವಾ ಚತುರ್ಥಾಧಿಪತಿ ಅಂದರೆ ಮಾತೃಸ್ಥಾನ ಕೂಡ ಹೌದು, ಹಾಗಾಗಿ ಕಾರಕನೂ ಹೌದು. ಆದ್ದರಿಂದ ಮಾತೃ ತಾಯಿಗೆ ಸಂಬಂಧಿತವಾಗಿ ಸ್ವಲ್ಪ ಮಟ್ಟಿನ ಆರೋಗ್ಯದ ಸಮಸ್ಯೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ಅರ್ಥ. ಈ ಒಂದು ದೋಷ ನಿವೃತ್ತಿಗೋಸ್ಕರವಾಗಿ ಮೇಷರಾಶಿಯವರು ಶಿವಾರಾಧನೆಯನ್ನು ಮಾಡಿದಾಗ ಈ ಒಂದು ದೋಷ ಅನ್ನುವಂಥದ್ದು ಪರಿಹಾರವಾಗುತ್ತೆ. ಅಥವಾ ಉಮಾಮಹೇಶ್ವರರನ್ನು ಒಟ್ಟಾಗಿ ಆರಾಧನೆ ಮಾಡಬಹುದು. ಕಾರಣ ಏನು ಅಂದರೆ ಉಮಾಂಚೈವ ನಿಶಾಪತಿಂ, ಚಂದ್ರ ಇದಕ್ಕೆ ಕಾರಕನಾಗಿರ್ತಕ್ಕಂಥವನಾದ್ದರಿಂದ ಚಂದ್ರ ಸಂಬಂಧಿತವಾಗಿ ಪಾರ್ವತಿಯನ್ನು ಆರಾಧನೆ ಮಾಡಿದರೆ ಈ ದೋಷ ನಿವೃತ್ತಿ ಆಗುತ್ತೆ. ಪಾರ್ವತಿಯ ಸಮೇತನಾಗಿ ಪರಮೇಶ್ವರನನ್ನು ಸಹ ಆರಾಧನೆ ಮಾಡಬೇಕು. ಕಾರಣ ಏನು ಅಂತಂದರೆ ಮೇಷರಾಶಿಗೆ ಪಂಚಮ ಭಾವಾಧಿಪತಿಯಾಗಿರ್ತಕ್ಕಂಥ ರವಿ ಸಪ್ತಮದಲ್ಲಿ ನೀಚನಾಗಿ ದೃಷ್ಟಿಯನ್ನು ಕೊಡೋದ್ರಿಂದ ಉಮಾಮಹೇಶ್ವರರ ಆರಾಧನೆಯಿಂದ ಒಳ್ಳೆಯದಾಗುತ್ತೆ. ಮುಂದಿರೋದು ವೃಷಭ ರಾಶಿ. ವೃಷಭ ರಾಶಿಯವರ ಯೋಗ ಫಲದ ಪ್ರಕಾರ ಸಹೋದರರಲ್ಲಿ ಒಂದು ರೀತಿಯ ಒಮ್ಮತದ ಒಂದು ಭಾವನೆ, ಉತ್ತಮವಾದಂಥ ಒಂದು ಬಾಂಧವ್ಯದ ದಿನ ಅಂತ ಹೇಳಬಹುದು. ಯಾಕೆಂದರೆ ಏಕಾದಶಿ ಭಾವದಲ್ಲಿರ್ತಕ್ಕಂಥ ಚಂದ್ರನ ಯೋಗವನ್ನು ನೋಡಬೇಕು. ತೃತೀಯ ಭಾವಾಧಿಪತಿಯಾಗಿ ಏಕಾದಶಕ್ಕೆ ಬಂದಾಗ ಸಹೋದರಲ್ಲಿ ಉತ್ತಮವಾದಂಥ ಒಂದು ಬಾಂಧವ್ಯದ ದಿನ, ಧೈರ್ಯದಿಂದ ಶೌರ್ಯದಿಂದ ಕೆಲಸ ಮಾಡ್ತಕ್ಕಂಥವರಿಗೆ
ಪ್ರಯತ್ನಪಟ್ಟು ಮನಸ್ಸಿಟ್ಟು ಕೆಲಸ ಮಾಡ್ತಕ್ಕಂಥವರಿಗೆ, ಅದಕ್ಕಿಂತಲೂ ವಿಶೇಷವಾಗಿ ಔಷಧಿ ವ್ಯಾಪಾರಿಗಳು ಅಥವಾ ಬಟ್ಟೆ ವ್ಯಾಪಾರಿಗಳು ಅಥವಾ ಸಸ್ಯಗಳ ವ್ಯಾಪಾರಿಗಳು, ತರಕಾರಿ ಇತ್ಯಾದಿ ವ್ಯಾಪಾರಿಗಳಿಗೆ ಉತ್ತಮವಾದಂಥ ದಿನವಾಗಿ ಕಾಣಿಸ್ತಾ ಇದೆ ನಾಳೆಯ ಒಂದು ಯೋಗ ಫಲದ ಪ್ರಕಾರ. ಹಾಗಾಗಿ ಹೆಚ್ಚು ಚಿಂತೆ ಮಾಡ್ತಕ್ಕಂಥದ್ದು ಅಗತ್ಯ ಅನಿವಾರ್ಯ ಯಾವುದೂ ಇಲ್ಲ. ಆದರೂ ದೈವಾನುಗ್ರಹಾಪೇಕ್ಷೆಯಿಂದಾಗಿ ನರಸಿಂಹನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಶ್ರೇಷ್ಠ. ವೃಷಭ ರಾಶಿಯವರಿಗೆ ಮುಂದಿನದು ಮಿಥುನ ರಾಶಿ. ಮಿಥುನ ರಾಶಿಯವರ ನಾಳೆ ಯೋಗ ಫಲದ ಪ್ರಕಾರ ಕರ್ಮಭಾವದಲ್ಲಿರ್ತಕ್ಕಂತಹ ಚಂದ್ರ, ಅಂದರೆ ಚಂದ್ರನಿಗೆ ಕೆಲವು ಸ್ಥಾನಗಳಲ್ಲಿ ಉತ್ತಮವಾದಂಥ ಫಲ ಕೊಡಬೇಕಾದಂತಹದ್ದು ಅವನ ಧರ್ಮ ಅಥವಾ ಅವನ ಕರ್ತವ್ಯ, ಅವನಿಗೆ ನಿಯೋಜನೆ ಆಗಿರತಕ್ಕಂಥ ವಿಚಾರ. ಹಾಗಾಗಿ ದಶಮ ಭಾವದಲ್ಲಿರ್ತಕ್ಕಂತಹ ಚಂದ್ರ ದ್ವಿತೀಯಾಧಿಪತಿಯಾಗಿದ್ದು ಚತುರ್ಥಕ್ಕೆ ದೃಷ್ಟಿಯನ್ನು ಕೊಡೋದ್ರಿಂದ ಉತ್ತಮವಾದಂಥ ಯೋಗ. ಹಾಗಾಗಿ ಮಾತುಗಾರಿಕೆಯಲ್ಲಿ ಯಾರೊಂದಿಗೋ ಉತ್ತಮವಾದಂಥ ಒಂದು ಬಾಂಧವ್ಯದ ಮಾತನ್ನಾಡಿ ಯಾವುದೋ ಒಂದು ಉದ್ಯೋಗ ನಿಮಿತ್ತ ಲಾಭ ಮಾಡಿಕೊಳ್ತಕ್ಕಂಥ ಯೋಗ ಮಿಥುನ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಆದರೆ ದೈವಾನುಗ್ರಹದ ಕೊರತೆ ಇದೆ. ಯಾಕೆ ಅಂತಂದರೆ ಮಿಥುನ ರಾಶಿಯಲ್ಲೇ ವಕ್ರನಾಗಿರ್ತಕ್ಕಂಥ ಗುರು ಸಪ್ತಮ ಕರ್ಮಾಧಿಪತಿಯಾಗಿ ರಾಶಿಯಲ್ಲಿ ವಕ್ರನಾಗಿರೋದ್ರಿಂದ ದೈವಾನುಗ್ರಹದ ಕೊರತೆ ಇರುತ್ತದೆ. ಆದ್ದರಿಂದ ಮಿಥುನ ರಾಶಿಯವರು ಏನು ಮಾಡಬೇಕು ಅಂತಂದರೆ, ಆರಾಧನಾ ಸ್ಥಾನಾಧಿಪತಿಯನ್ನು ನೋಡಿದಾಗ ಅವನಿರ್ತಕ್ಕಂಥದ್ದು ಗುರುವಿನ ಮನೆಯಲ್ಲೇ. ಹಾಗಾಗಿ ನಿಮ್ಮ ಕುಲದಲ್ಲಿ ನಡ್ಕೊಳ್ತಕ್ಕಂಥ ಯಾವುದೋ ಒಂದು ಸ್ತ್ರೀ ದೇವತೆ ಅಂತ ಕಾಣಿಸ್ತಾ ಇದೆ. ಆ ಸ್ತ್ರೀ ದೇವತೆಯ ಆರಾಧನೆಯನ್ನು ಮಾಡಿದ ಪಕ್ಷದಲ್ಲಿ ನಿಮ್ಮ ಕುಲದಲ್ಲಿರ್ತಕ್ಕಂತಹ ಸ್ತ್ರೀ ದೇವತೆ ಅದನ್ನು ಆರಾಧನೆ ಮಾಡಿದಂತಹ ಪಕ್ಷದಲ್ಲಿ ಅವರಿಗೆ ಬರ್ತಕ್ಕಂಥದ್ದು, ಅಂದರೆ ಮಿಥುನ ರಾಶಿಯವರಿಗೆ ಬರ್ತಕ್ಕಂತಹ ಸಮಸ್ಯೆ ಖಂಡಿತವಾಗಿ ಸಂಪೂರ್ಣವಾಗಿ ಪರಿಹಾರವಾಗುತ್ತೆ. ಕರ್ಕಾಟಕಾದಿ ಉಳಿದ ರಾಶಿಗಳವರ ಯೋಗ ಫಲ ಏನಿದೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಇನ್ನೊಂದು ಬಹಳ ಮಹತ್ವದ ಒಂದು ವಿಚಾರ ಇದೆ. ಈ ನಮ್ಮ ಮಹರ್ಷಿ ದರ್ಪಣ ಕಾರ್ಯಕ್ರಮದ ವತಿಯಿಂದ ಮತ್ತು ಲೇಡೀಸ್ ಕ್ಲಬ್, ಈ ಸುವರ್ಣ ವಾಹಿನಿಯ ಲೇಡೀಸ್ ಕ್ಲಬ್ನವರ ಸಹಯೋಗದೊಂದಿಗೆ ಗದಗ್ ನಗರದ KH ಪಾಟೀಲ್ ಸಭಾಂಗಣದಲ್ಲಿ ಇವತ್ತು ಸಾಯಂಕಾಲ ಅರ್ಥಾತ್ ಮಧ್ಯಾಹ್ನ ಮೇಲೆ 3 ಗಂಟೆಯಿಂದಲೇ ಪ್ರಾರಂಭ ಆಗುತ್ತೆ. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಪ್ರಾರಂಭಿಸಿ ನಾನು ಅಲ್ಲಿ ಬಂದು ನಿಮ್ಮನ್ನೆಲ್ಲ ಉದ್ದೇಶಪಟ್ಟು ಒಂದು ಸಭೆಯನ್ನು ನಡೆಸ್ತಾ ಇದ್ದೇನೆ. ನಿಮ್ಮೆಲ್ಲರನ್ನ ಕಂಡು ನಿಮ್ಮೊಂದಿಗೆ ಮಾತಾಡಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡು ನಿಮ್ಮ ಅನೇಕರ ಪ್ರಶ್ನೆಗಳಿಗೆ ಉತ್ತರ, ಸಮಸ್ಯೆಗಳಿಗೆ ಸಾಂತ್ವನ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀವಿ. ಎಲ್ಲರನ್ನೂ ಸಹ ಈ ಒಂದು ಸಭೆಗೆ ಮುಕ್ತವಾಗಿ ಆಮಂತ್ರಿಸ್ತಾ ಇದ್ದೀನಿ. ಎಲ್ಲರೂ ಬನ್ನಿ, ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಸಂಖ್ಯೆಯಲ್ಲಿ ಬನ್ನಿ. ನನ್ನ ಕೈಲಾದಷ್ಟು ಪ್ರಯತ್ನವನ್ನು ನಾನೂ ಸಹ ಮಾಡ್ತೀನಿ. ಬರ್ತಿರ್ತಾನೆ ಮಧ್ಯಾಹ್ನ 3 ಗಂಟೆಗೆ ಗದಗ್ನಲ್ಲಿ KH ಪಾಟೀಲ್ ಸಭಾಂಗಣ, ನೆನಪಿರ. ಇನ್ನುಳಿದ ರಾಶಿಗಳ ಫಲವನ್ನ ತಿಳಿಯೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮವನ್ನ ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದಿರಾ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು. ಅವರಿಗೆ ನಾವು ಕರೆಯನ್ನ ಮಾಡಿದೀವಿ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಇಂದಿರಾ ಅವರೇ, ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಎಷ್ಟು ವರ್ಷ ಅಮ್ಮ ನಿಮ್ಗೆ? ನನಗೆ 33 ವರ್ಷ. ಗುರೂಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಒಳ್ಳೇದಾಗ್ಲಿ. ಗುರುಜಿ, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಕೇಳಿಮ್ಮ. ನನ್ ಮದ್ವೆ ಅಂದ್ರೆ ಗಂಡ ಇಲ್ಲ ಗುರುಜಿ, ಅಂದ್ರೆ ಇದಾರೆ, ಅದ್ರ ಜೊತೆಲಿಲ್ಲ. ತುಂಬಾ ಮೋಸ ಮಾಡ್ತಿದ್ರು ಅಂತ ಹೇಳಿ 7-8 ವರ್ಷ ಆಯ್ತು ದೂರ ಆಗಿ. ಈಗ ಮಗಳು 2 ವರ್ಷ ಹಿಂದೆನೆ ಮಾರ್ಕ್ಸ್ ಕಾರ್ಡ್ ಸೈನ್ ಮಾಡಿಲ್ಲ ಅನ್ನೋ ಒಂದ್ ಸಣ್ಣ ಕಾರಣಕ್ಕೇನೆ ನಮ್ಮ ಬರಷ್ಟಲ್ಲಿ ನೇಣಕ್ ಬಂದ್ಬಿಟ್ಟಿದ್ರು ಗುರುಜಿ ಮನೆಯಲ್ಲೇ. ಯಾಕಾಗಾಯ್ತು? ಏನ್ ಮಾರ್ಕ್ಸ್ ಕಾರ್ಡ್ ಸಿಗ್ನೇಚರ್ ಮಾಡಬಾರ್ದಾ? ನೀವು ಮಾಡ್ಬೋದಾಗಿತ್ತಲ್ಲಮ್ಮ. ಗುರುಜಿ, ಹೋದ್ ಸರಿನೂ ಟೆಸ್ಟ್ ಅಲ್ಲಿ ಬೈದಿದ್ರು ಟೀಚರ್ಸ್ ಕರೆದ ನನ್ಗೆ. ಈ ಸರಿನೂ ಹೀಗ್ ಮಾಡಿದಾಳಲ್ಲ, ನನ್ಗೆ ಮಾರ್ನಿಂಗ್ ಶಿಫ್ಟ್ ಡ್ಯೂಟಿ ಇತ್ತು ಗುರುಜಿ. ನಾನು ಹಂಗೆ ಹೋಗ್ಬಿಟ್ಟೆ. ನಾನ್ ಸಂಜೆ ಬಂದ್ ವಿಚಾರಿಸ್ತೀನಿ, ಈಗ ಮಾತಾಡಲ್ಲ ನಿನ್ನ ಹತ್ರ ಅಂತ ಹೇಳಿ ಹಂಗೆ ಹೋಗ್ಬಿಟ್ಟೆ ಗುರುಜಿ. ಅವ್ಳು ಬಾಯ್ಬಿಟ್ಟು ಹೇಳಿದ್ದು, ನಾನು ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಬರಸಲ್ಲಿ ಈ ತರ ಮಾಡ್ಕೊಂಡ್ಬಿಟ್ಲು ಗುರುಜಿ. ನನ್ಗೆ ಈಗ ನಾನು ಒಂಟಿ ಆಗ್ಬಿಟ್ಟಿದೀನಿ. ನನ್ ತವ್ರ ಮನೆಯವ್ರು ಕೂಡ ನನ್ನ ಹತ್ರ ಇರೋ ದುಡ್ಡನ್ನ ಮನೇನ ಎಲ್ಲ ಇಟ್ಕೊಳಕ್ಕೆ ಹೊಡೆದು ಕಟ್ಟು ಎಲ್ಲ ಮಾಡ್ಬಿಟ್ರು ಗುರುಜಿ. ನನ್ ತಮ್ಮ ಸ್ವಂತ ತಮ್ಮನೇ. ಈಗ ನಾನು ಒಂಟಿ ಆಗಿದ್ದೀನಿ, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ ಮುಂದಿನ ಜೀವನ ಹೆಂಗೆ ಅಂತ ಸ್ವಲ್ಪ ತಿಳ್ಕೊಬೇಕು ಗುರುಜಿ. ನಮ್ಗೆ ಕೇಳಿದ್ರೆ ದುಃಖ ಆಗ್ತಾ ಇದೆ ತಾಯಿ. ನೀವು ಅನುಭವಿಸೋರು ಹೇಗೆ ಅನುಭವಿಸಿರ್ತೀರಾ ಅಂತ ಯೋಚನೆ ಹೌದು ಮಾಡಿದ್ರೆ ಗುರುಜಿ. ಬಹಳ ಬೇಸರ ಆಗುತ್ತೆ. ನತದೃಷ್ಟಿ ಅಂದ್ರೆ ಅದು ನನ್ನನ್ನೇ ಬೆರಳು ಮಾಡಿ ತೋರಿಸ್ಬೋದು ಗುರುಜಿ. ಎಲ್ಲ ವಿಷಯದಲ್ಲೂ ನಾನು ತುಂಬಾನೇ ನತದೃಷ್ಟೇ ಗುರುಜಿ. ಹೌದಮ್ಮ, ಈಗ ಇಂಥ ಸಂದರ್ಭದಲ್ಲಿ
ಮೊದಲನೇದಾಗಿ ನೀವು ಧೈರ್ಯ ತಗೊಳ್ಬೇಕಮ್ಮ, ಬೇರೆ ಏನು ದಾರಿ ಇಲ್ಲ. ಭಗವಂತ ಪರೀಕ್ಷೆ ಮಾಡ್ತಾ ಇದ್ದಾನೆ ನಿಮ್ಮನ್ನೀಗ. ಹೌದು ಗುರುಜಿ. ಆದ್ರಿಂದ ನಮಗೂ ಬಹಳ ನೋವಾಗುತ್ತೆ, ಕೇಳಿದ್ರೆ ಬಹಳ ಬೇಸರ ಆಗುತ್ತೆ, ದುಃಖ ಆಗುತ್ತೆ. ಏನ್ ಮಾಡೋಣ? ಒಬ್ಳೆ ಮಗಳಿದ್ದು ಗುರುಜಿ, ಈಗ ನನ್ ಮುಂದಿನ ಜೀವನ ಹೆಂಗೆ ಏನು ಅಂತಾನೆ ನನಗೆ ಗೊತ್ತಿಕ್ಕೆ ತೋಚ್ತಾ ಇಲ್ಲ ಗುರುಜಿ. ನೋಡಿ ಎಷ್ಟು ಕಷ್ಟ ಆಗುತ್ತೆ ನೋಡಿ. ನಾನು ಹೇಳೋದು, ಮಕ್ಕಳನ್ನ ಸಾಕೋದು ಪಡ್ಕೊಳ್ಳೋದು ಎಲ್ಲ ಬಹಳ ದೊಡ್ಡದಲ್ಲಮ್ಮ. ಈ ರೀತಿ ಆದಾಗ ಎಷ್ಟು ನೋವಾಗುತ್ತೆ ಅಲ್ವಾ, ಬಹಳ ಸಂಕಟ ಆಗುತ್ತೆ. ನೀವು ಕೇಳಿದ್ದು ನಮಗೂ ಬಹಳ ನಿಜವಾಗ್ಲೂ ತುಂಬಾ ದುಃಖ ಆಗ್ತಾ ಇದೆ ನನಗೆ. ಇಂದಿರಾ ಅವರೇ, ಹೇಳಿ ಗುರುಜಿ. ಮೊದಲನೇದಾಗಿ ಸಮಾಧಾನ ಮಾಡ್ಕೊಳ್ಳಿ. ಹಾ ಗುರುಜಿ. ಯಾಕೆ ಅಂತಂದ್ರೆ ಈ ಪ್ರಪಂಚದಲ್ಲಿ ಏನ್ ನಡೆಯುತ್ತೆ ಅದು ಯಾವುದು ನಮ್ಮ ಕೈಲಿ ಇರೋಲ್ಲಮ್ಮ. ನಮಗೂ ಇದರಿಂದ ದುಃಖ ಆಗುತ್ತೆ, ತುಂಬಾ ಬೇಸರ ಆಗುತ್ತೆ. ಈ ತರ ಭಗವಂತ ಕೊಟ್ಬಿಡ್ತಾನಲ್ಲ ಪರೀಕ್ಷೆನ ಅಂತ ತುಂಬಾ ನೋವಾಗುತ್ತೆ. ಆದ್ರೆ ಯಾವುದೂ ಸಹ ನಮ್ಮ ಕೈಲಿ ಇರೋದಿಲ್ಲ. ನಾವು ಮನುಷ್ಯ ಇವತ್ತು ಮಂಗಳ ಗ್ರಹದ ಮೇಲೆ ಹೋಗಿ ಇಳಿದಿರಬಹುದು, ಬೇಕಾದಷ್ಟು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿರಬಹುದು. ಆದ್ರೆ ಹುಟ್ಟು ಸಾವು ಇದು ಎರಡಕ್ಕೆ ಯಾರಿಂದಲೂ ಯಾವುದೇ ರೀತಿಯಲ್ಲೂ ಏನನ್ನೂ ಕಂಡು ಹಿಡಿಲಿಕ್ಕಾಗಿಲ್ಲ. ಅದಿನ್ನೂ ಸೃಷ್ಟಿಯ ರಹಸ್ಯವಾಗಿ ಹಾಗೆ ಉಳ್ಕೊಂಡ್ ಬಿಟ್ಟಿದೆಯಮ್ಮ. ಹಾಗಾಗಿ ಇಂದಿರಾ ಅವರೇ, ನಿಮ್ಮ ಪ್ರಶ್ನೆ ಏನು ಕೇಳಿ ತಾಯಿ, ಮೊದಲು ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಮುಂದಿನ ಭವಿಷ್ಯಕ್ಕೆ ಸಂಬಂಧಪಟ್ಟು ಯಾವುದು ಸರಿ ಅಂತ ನೀವು ನಿಮ್ಮ ವಿವೇಕದಿಂದ ಯೋಚನೆ ಮಾಡಿ, ನಿಮ್ಮ ಬುದ್ಧಿಯಿಂದ ಯೋಚನೆ ಮಾಡಿ. ನಿಮ್ಮ ಬುದ್ಧಿ ಬಂದು ಜೀವನ ಕೊಡ್ತೀನಿ ಅಂತ ಹೇಳಿ ಬಂದ್ರು. ಆದ್ರೆ ಒಂದು 2 ವರ್ಷ 3 ವರ್ಷ ಈಗ ಅಂದ್ರೆ ನಂಗೆ ಕಾಂಟ್ಯಾಕ್ಟ್ ಅಲ್ಲೇ, ಫೋನ್ ಅಲ್ಲೇ ಕಾಂಟ್ಯಾಕ್ಟ್ ಅಲ್ಲೇ ಇದ್ದು ಈಗ ಆಗಲ್ಲ ಅಂತ ಹೇಳ್ತಾ ಇದಾರೆ ಗುರುಜಿ. ಅವ್ರು ಏನಾದ್ರು ಕೊಡ್ಬೋದಾ, ನನಗ್ ಲೈಫ್ ಕೊಡ್ಬೋದಾ? ಅವ್ರ ಹೆಸರೇನಮ್ಮ? ಅವ್ರ ಹೆಸರು ಅರುಣ್ ಅಂತ, ಅಣ್ಣಾಮಲೆ ಅಂತ ಹುಟ್ಟಿದ ಹೆಸರು. ಯಾವ್ದು? ನೀವಿರೋದು ಯಾವ ಊರ್ನಲ್ಲಮ್ಮ? ಅವ್ರು ಶಿವಮೊಗ್ಗ. ಅವರು ಶಿವಮೊಗ್ಗ. ಹೌದಾ? ಅವ್ರು ಆಗ್ಬಹುದಾ? ನನ್ಗೆ ಆತರ ಇದೆಯಾ, ಯೋಗ ಏನಾದ್ರು ಇದೆಯಾ? ಅದನ್ನ ನಾನು ನನಗೆ ಕೊನೆವರೆಗೂ ಉಳಿಯತ್ತಾ ಅಂತ ನನ್ಗೆ ಒಂಚೂರು ಗೊತ್ತಾಗ್ಬೇಕು ಗುರುಜಿ. ಆಯ್ತಮ್ಮ ಇಂದಿರಾ ಅವರೇ, ಇದನ್ನ ನಾನು ಜಲಾಂತರ ದರ್ಶಿನಿಯಲ್ಲಿ ನೋಡಿ ನಾನು ನಿಮಗೆ ತಿಳಿಸ್ತೇನೆ. ಇಂದಿರಾ ಅವರೇ, ಹಾ ಗುರುಜಿ. ಈ ಬಗ್ಗೆ ನೀವು ಒಂದ್ ಸ್ವಲ್ಪ ಈಶ್ವರನ ಆರಾಧನೆ ಮಾಡ್ಬೇಕಮ್ಮ. ಹಾ ಗುರುಜಿ. ಸುಬ್ರಹ್ಮಣ್ಯನ ಆರಾಧನೆ ಜೊತೆಯಲ್ಲಿ ಈಶ್ವರನ ಆರಾಧನೆ, ಹಾ, ಅಥವಾ ಈಶ್ವರನ ಸಂಬಂಧಿತವಾದ ಯಾವ್ದಾದ್ರು ಒಂದು ಒಳ್ಳೆಯ ಒಂದು ಅಂದ್ರೆ ಶಕ್ತಿಶಾಲಿ ಆಗಿರ್ತಕ್ಕಂಥ ಪುಣ್ಯಕ್ಷೇತ್ರವೊಂದನ್ನು ದರ್ಶನ ಮಾಡಿ. ಶಿವ ಸಂಬಂಧಿತವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ನಿಮ್ಮ ಕೈಲಾದಂತಹ ಒಂದು ಸೇವೆಯನ್ನು ಸಹ ಅಲ್ಲಿಗೆ ಸಲ್ಲಿಸಿ ಆನಂತರ ಮುಂದಿನ ಹೆಜ್ಜೆ ನೀಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಇಂದಿರಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಆದಷ್ಟು ಬೇಗ ನಿಮ್ಮ ಈ ಸಮಸ್ಯೆ ಬಗೆಹರಿಲಿ ಅಂತ ನಾವು ಕೂಡ ಹಾರೈಸ್ತೀವಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲವನ್ನು ತಿಳಿಯೋಣ ಅಲ್ವಾ? ಗುರುಗಳೇ, ಉಳಿದ ರಾಶಿ ಫಲ ನಾಳೆಗೆ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ರಾಶ್ಯಾಧಿಪತಿಯು ಭಾಗ್ಯದಲ್ಲಿರ್ತಕ್ಕಂಥದ್ದು ಮತ್ತು ತೃತೀಯಕ್ಕೆ ದೃಷ್ಟಿ ಕೊಡ್ತಕ್ಕಂಥದ್ದು, ಶ್ರಮ ವಹಿಸಿ ಕೆಲಸ ಮಾಡತಕ್ಕಂತಹ ಒಂದು ಯೋಗ. ಅಂದ್ರೆ ಉತ್ತಮವಾದಂತಹ ರೀತಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವರಿಗೆ ಉತ್ತಮವಾದಂಥ ದಿನ ಅಂತ ಹೇಳಬಹುದು ನಾಳೆಯ ದಿನ. ಅಂದ್ರೆ ಕಷ್ಟಪಟ್ಟದ ಕೆಲಸ ಮಾಡಿದವರಿಗೂ ಹಾಗಾದ್ರೆ ಸುಖ ಸಿಗುತ್ತಾ ಅಂದ್ರೆ ಸಿಕ್ಕತ್ತೆ. ಯಾವಾಗ ಅಂತಂದ್ರೆ ಅವರ ಬ್ಯಾಲೆನ್ಸ್ ಹಳೇದು ಪುಣ್ಯದ ವಿಶೇಷವಾಗಿ ಸ್ಟಾಕ್ ಇದ್ದಾಗ ಆ ಥರದ ಯೋಗ ಬರುತ್ತೆ. ಕೆಲವರು ಯೋಚನೆ ಮಾಡೋದನ್ನ ನೋಡ್ತೀವಲ್ವ ನಾವು, ಏನಯ್ಯ ಮಾಡಬಾರ್ದಷ್ಟೂ ಮಾಡ್ತಾನೆ ಈ ಮನುಷ್ಯ, ಆದರೂ ಇಷ್ಟು ಸುಖವಾಗಿದ್ದಾನಲ್ಲ ಹೇಗೆ ಅಂತ. ಹಳೆ ಬ್ಯಾಲೆನ್ಸ್ ಇದೆ, ಖರ್ಚು ಮಾಡ್ತಾ ಇದ್ದಾರೆ ಅಷ್ಟೇನೆ. ಅಪ್ಪ ದುಡ್ದಿಟ್ಟು ದುಡ್ಡಿದ್ರೆ ಮಕ್ಕಳು ಖರ್ಚು ಮಾಡೋದಿಲ್ವೇ? ಹಾಗೆ ಹಳೇದು ಅವ್ರದ್ದು ಯಾವುದೋ ಒಂದು ಪುಣ್ಯ ವಿಶೇಷ ಇತ್ತು, ಈಗ ಏನೇ ಕರ್ಮ ಮಾಡಿದ್ರು ದುಷ್ಕರ್ಮ ಮಾಡಿದ್ರು ಅವ್ರಿಗೆ ಕೆಟ್ಟದ್ದಾಗೋದಿಲ್ಲ. ಕಾರಣ ಏನು ಅಂತಂದ್ರೆ ಹಳೆ ಬ್ಯಾಲೆನ್ಸ್ ಇದೆ ಪುಣ್ಯದ್ದು, ಅದು ಖರ್ಚಾಗೋ ತನಕ ಏನೂ ಆಗೋದಿಲ್ಲ. ಖರ್ಚಾದ್ಮೇಲೆ ಒದೆ ಬೀಳೋ ಸಹಜ ತಾನೆ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಶ್ರಮ ವಹಿಸಿ ಕೆಲಸ ಮಾಡಿ ಉತ್ತಮವಾದಂಥ ಫಲ ಖಂಡಿತವಾಗಿ ಸಿಗುತ್ತೆ. ಹಾಗಂತೇಳಿ ಪಂಚಮ ಭಾವಕ್ಕೆ ಭಾವಾಧಿಪತಿಯ ದೃಷ್ಟಿ ಇರೋದ್ರಿಂದ ಚಾಮುಂಡೇಶ್ವರಿ ಆರಾಧನೆ ಮಾಡಿದರೆ ಇನ್ನೂ ಉತ್ತಮವಾದಂತಹ ಫಲವನ್ನು ನೋಡಬಹುದು. ಮುಂದಿರೋದು ಸಿಂಹರಾಶಿ. ಸಿಂಹರಾಶಿಯವರ ಯೋಗ ಫಲದ ಪ್ರಕಾರ ಅಷ್ಟಮ ಭಾವದಲ್ಲಿ ಚಂದ್ರ. ಏನ್ ಹೇಳ್ತಾರೆ ಚಂದ್ರನಿಗೆ ಅಂದ್ರೆ, ಆಗ್ನೇಯಶ್ಚತುರಶ್ರ ವಾರುಣಮುಖಶ್ಚಾಪೋ ಕ್ಷುಮಾಧೀಶ್ವರ ಷಟ್ ಸಪ್ತ ಅಗ್ನಿ ದಶ ಏಕಶೋಭನಕರ ನಾರಿರ್ಬುಧಾರ್ಕೋ ಪ್ರಿಯ. ಹಾಗಾಗಿ ಅಷ್ಟಮ ಭಾವದಲ್ಲಿರ್ತಕ್ಕಂತಹ ಚಂದ್ರ ಶುಭ ಫಲವನ್ನು ಕೊಡೋದಿಲ್ಲ ಅಂತ ಅರ್ಥ.
ಶುಭ ಫಲವನ್ನು ಕೊಡೋದಿಲ್ಲ ಅಂದರೆ ಯಾವ ಭಾವಕ್ಕೆ? ಮಾನಸಿಕವಾದಂಥ ಒಂದು ಕಿರಿಕಿರಿ, ಮನಃಕಾರಕ ತಾನೇ ಅವನು. ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ ಮತ್ತು ತಾಯಿಗೆ ಸಂಬಂಧಪಟ್ಟಂಥ ಸಮಸ್ಯೆ. ಕಾರಣ ಚಂದ್ರ ಚತುರ್ಥ ಭಾವದಲ್ಲಿರ್ತಕ್ಕಂಥ ವಕ್ರ ಗುರುವಿನಿಂದಾಗಿ ತಾಯಿಗೆ ಸ್ವಲ್ಪ ಮೂಳೆಗಳಲ್ಲಿ ಪೆಟ್ಟಾಗ್ತಕ್ಕಂಥದ್ದು. ತಾಯಿಯ ಆರೋಗ್ಯ ಹೇಗೆ ಅಂತಂದರೆ ಅಸ್ಥಿ ಮಜ್ಜೆಗಳು ಅಂತಂದ್ರೆ ಇಲ್ಲಿ ಏನು ಹೇಳ್ತದೆ ಅಂದರೆ ಮೂಳೆ, ಜಾಯಿಂಟ್ ಪೇನ್ಸ್ ಇತ್ಯಾದಿ ಬಂದು ತಾಯಿಗೆ ಮೂಳೆ ಸಂಬಂಧಿತವಾಗಿ ಚಿಕಿತ್ಸೆ ಕೊಡಿಸಬೇಕಾದಂಥ ದಿನ ಅಂತ ಹೇಳಬಹುದು. ಈ ಒಂದು ದೋಷ ನಿವೃತ್ತಿಗಾಗಿ ಸ್ಕಂದ, ಭೈರವ, ಚಾಮುಂಡಿ ಇತ್ಯಾದಿ ದೇವತೆಗಳನ್ನು ಹೇಳುತ್ತೆ ಸಿಂಹರಾಶಿಯವರಿಗೆ, ರಾಶಿಯಲ್ಲೇ ಇರತಕ್ಕಂಥ ಅಂಗಾರಕನಿಂದಾಗಿ. ಹಾಗಾಗಿ ಭದ್ರಕಾಳಿಯನ್ನು ಆರಾಧನೆ ಮಾಡಿದರೆ ಈ ಒಂದು ದೋಷ ಅನ್ನುವಂಥದ್ದು ಪರಿಹಾರವಾಗುತ್ತೆ. ಮುಂದಿನದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂಥ ದಿನ. ಲಾಭಾಧಿಪತಿಯು ಸಪ್ತಮದಲ್ಲಿದ್ದು ರಾಶಿಗೆ ದೃಷ್ಟಿ ಕೊಡ್ತಕ್ಕಂಥದ್ದು. ಜೊತೆಯಲ್ಲಿ ಆ ಲಾಭಾಧಿಪತಿ ತನ್ನ ಮಿತ್ರ ಕ್ಷೇತ್ರ, ಯಾಕೆಂತಂದ್ರೆ ಬುಧಾರ್ಕವು ಪ್ರಿಯ ಅಂತ ಹೇಳ್ತಾರೆ ಚಂದ್ರನಿಗೆ. ಬುಧನ ಕ್ಷೇತ್ರ ಕನ್ಯಾ ರಾಶಿ. ಹಾಗಾಗಿ ಚಂದ್ರ ಇರ್ತಕ್ಕಂಥದ್ದು ಅವನಿಗೂ ಸಹ ಅದೇನು ವೈರಿ ಕ್ಷೇತ್ರ ಅಲ್ಲ. ಹಾಗಾಗಿ ನಾ ಅರಿಹಿ, ಅವನಿಗೆ ಯಾರು ಶತ್ರುಗಳಿಲ್ಲ ಚಂದ್ರನಿಗೆ. ಬುಧ ಮಿತ್ರ ಕೂಡ. ಹಾಗಾಗಿ ಶತ್ರು ಅಲ್ಲದೆ ಇರತಕ್ಕಂತಹ ಸಮಾನನ ಮನೆಯಲ್ಲಿದ್ದುಕೊಂಡು ಮಿತ್ರನಿಗೆ ಅಥವಾ ಮಿತ್ರನ ಮನೆಗೆ ದೃಷ್ಟಿ ಕೊಡ್ತಕ್ಕಂಥದ್ದು ಲಾಭಾಧಿಪತಿಯಾಗಿ ಅಂದರೆ ಉತ್ತಮವಾದಂಥ ದಿನ ತಾನೇ. ಯೋಚನೆ ಮಾಡಿ, ಸ್ವಲ್ಪ ಜ್ಯೋತಿಷ್ಯದ ಪಾಠ ಈಗ ಶುರು ಮಾಡಿದ್ದೀನಲ್ಲ ನಾನು, ಹಾಗಾಗಿ ನೀವು ಅರ್ಥ ಕೂಡ ಮಾಡ್ಕೊಳ್ತೀರ ಸುಲಭವಾಗಿ. ಹಾಗಾಗಿ ಉತ್ತಮವಾದಂಥ ದಿನ. ಇದನ್ನು ಇನ್ನೂ ಉತ್ತಮಗೊಳಿಸ್ಕೊಳ್ಬೋದು. ಹೇಗೆ ಅಂದರೆ ಪಂಚಮ ಭಾವಾಧಿಪತಿಯನ್ನು ನೋಡಿದಾಗ ಆ ಪಂಚಮ ಭಾವಾಧಿಪತಿ ದ್ವಿತೀಯದಲ್ಲಿ ಉಚ್ಚನಾಗಿರೋ ಕಾರಣದಿಂದ ಅಲ್ಲಿರ್ತಕ್ಕಂಥ ಸೂರ್ಯ, ಬುಧ, ರಾಹು ಇತ್ಯಾದಿ ಗ್ರಹ ಯೋಚನೆ, ಸಪ್ತಮದಿಂದ ಇರ್ತಕ್ಕಂಥ ಕೇತುವಿನ ದೃಷ್ಟಿ, ಗುರು ದೃಷ್ಟಿ, ಇದನ್ನೆಲ್ಲ ಯೋಚನೆ ಮಾಡಿ ಒಟ್ಟಾಗಿ ಹೇಳಿದಾಗ ಗಣಪತಿಯನ್ನು ಆರಾಧನೆ ಮಾಡಬೇಕು. ಗ್ರಹನಾಯಕ ದಕ್ಷಶುಂಡನಾಗಿರ್ತಕ್ಕಂಥ ಮಹಾಗಣಪತಿಯನ್ನು ಆರಾಧನೆ ಮಾಡಿದರೆ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಸಹ ಪರಿಹಾರವಾಗುತ್ತೆ. ಇನ್ನು ತುಲಾರಾಶಿಯಿಂದ ಉಳಿದ ರಾಶಿಗಳವರ ಯೋಗ ಫಲ ಹೇಗಿದೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಆಗಲಿ ಗುರೂಜಿ. ವೀಕ್ಷಕರೇ, ಒಂದು ವಿರಾಮದ ನಂತರ ಇನ್ನುಳಿದ ರಾಶಿಗಳ ಫಲವನ್ನು ತಿಳಿಯೋಣ. ವಿರಾಮದ ನಂತರ ಮರಳಿ ಸ್ವಾಗತ. ಇದು ನಿಮ್ಮೆಲ್ಲರ ನೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಪತ್ರವನ್ನು ಬರೆದಿದ್ದಾರೆ. ಈ ದಿವಸ ಒಂದು ಪತ್ರವನ್ನು ಓದ್ತಾ ಇದ್ದೀನಿ. ಗುರುಜಿ, ಈ ಪತ್ರವನ್ನು ನಾಗಮಣಿ ಅನ್ನೋರು ಬರೆದಿದ್ದಾರೆ. ಗುರುಗಳಿಗೆ ನನ್ನ ನಮಸ್ಕಾರಗಳು. ನಮ್ಮ ಮನೆಯಲ್ಲಿ ಕೆಲವು ಸಮಸ್ಯೆಗಳು ಇದೆ, ಹಾಗಾಗಿ ಈ ಪತ್ರವನ್ನು ಬರೆದಿದ್ದೀನಿ. ದಯವಿಟ್ಟು ನನ್ನ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಡಿ. ನನ್ನ ಮಗನು BE ಮಾಡಿದ್ದು 9 ವರ್ಷಗಳ ಕಾಲ ಒಂದು ಕಡೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಹೊರದೇಶಕ್ಕೂ ಕೂಡ ಹೋಗಿ ಕೆಲಸ ಮಾಡಿ ಬಂದಿದ್ದಾನೆ. ಆದರೆ ಈಗ ಒಂದು 5 ತಿಂಗಳಿನಿಂದ ಕೆಲಸವನ್ನು ಬಿಟ್ಟು ಸ್ವಂತ ಉದ್ಯೋಗ ಮಾಡ್ತೀನಿ ಅಂತ ಹೇಳಿ ಮನೇಲಿ ಕೂತಿದ್ದಾನೆ. ಆದರೆ ಯಾವುದೇ ಉದ್ಯೋಗವನ್ನು ಮಾಡ್ತಾ ಇಲ್ಲ, ಉತ್ಪತ್ತಿ ಕೂಡ ಇಲ್ಲ. ಕೆಲವು ವರ್ಷಗಳಿಂದ ವಧುವನ್ನು ಅವನಿಗೆ ಹುಡುಕಿದ್ವಿ. ಮದುವೆ ವಿಚಾರ ಎತ್ತಿದಾಗಲೂ ಕೂಡ ಅವನು ಯಾವುದೇ ರೀತಿಯಾದ ಒಂದು ಉತ್ಸಾಹವನ್ನು ತೋರಿಸೋದಿಲ್ಲ. ಇತ್ತೀಚೆಗೆ ಅವನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀವಿ. ಯಾಕೆ ಅಂತಂದರೆ ಮದುವೆ ಬಗ್ಗೆ ನಾವು ಹುಡುಕೋದಕ್ಕೆ ಹೋದರೆ ಅವನಿಗೆ ಉದ್ಯೋಗ ಇಲ್ಲ. ಒಳ್ಳೆ ಕಡೆ ಕೆಲಸ ಮಾಡ್ತಿದ್ದ, ಈಗ ಉದ್ಯೋಗ ಬಿಟ್ಟು ಮನೇಲಿ ಕೂತಿದ್ದಾನೆ. ಅಪ್ಪ ಅಮ್ಮನ ಮಾತು ಕೂಡ ಅವನು ಕೇಳ್ತಾ ಇಲ್ಲ. ನಮಗೆ ಅವನದೇ ತುಂಬ ಯೋಚನೆ ಆಗಿ ಹೋಗಿದೆ. ಏನಾದರೂ ತೊಂದರೆ ಇದೆಯಾ ಅವನ ಜಾತಕದಲ್ಲಿ, ಅಥವಾ ಯಾರಾದರೂ ಏನಾದರೂ ಮಾಡಿಸ್ಬಿಟ್ಟಿದ್ದಾರೇನೋ ಅನ್ನೋ ಒಂದು ಭಯ ಕೂಡ ನಮ್ಮನ್ನು ಕಾಡ್ತಾ ಇದೆ. ದಯವಿಟ್ಟು ನಮ್ಮ ಮಗನ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಅವನು ಕೂಡ ಎಲ್ಲರ ಥರ ಒಂದು ಒಳ್ಳೆ ಕೆಲಸವನ್ನು ನಿಭಾಯಿಸ್ತಾ ಮದುವೆ ಮಾಡಿಕೊಂಡು ಸಂತೋಷವಾಗಿರಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಅವನ ಹೆಸರು ಶರತ್ ಅಂತ. ಜನ್ಮ ದಿನಾಂಕ 8/7/1982. ನಾಗಮಣಿ ಅವರು ಚಿಕ್ಕಮಗಳೂರಿಂದ ಈ ಪತ್ರವನ್ನು ಬರೆದಿದ್ದಾರೆ. ಗುರೂಜಿ, ಅವರ ಮಗನ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ನಾಗಮಣಿ ಅವರೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ. ಗಂಡು ಕೂತ್ ಕೆಟ್ಟ, ಹೆಣ್ಣು ತಿರುಗಾಡಿ ಕೆಟ್ಲು ಅಂತ ಒಂದು ಗಾದೆ ಇದೆ. ಗಾದೆ ಮಾತು ಇದು. ಇನ್ನೂ ಒಂದು ಮರಿಬಾರ್ದು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ. ಉದ್ಯೋಗವಿಲ್ಲದೆ ಇರತಕ್ಕಂಥ ಪುರುಷನನ್ನು ಯಾವ ಸ್ತ್ರೀಯೂ ಒರೆಸಲಿಕ್ಕೆ ಸಾಧ್ಯ ಇಲ್ಲ, ಒಪ್ಕೊಳ್ಳೋದು ಕಷ್ಟ. ಯಾಕೆ ಒಂದು ಹೆಣ್ಣು ಮದುವೆ ಮಾಡ್ಕೊಳ್ತಾಳೆ ಅಂತಂದರೆ ತನ್ನ ಮುಂದಿನ ಜೀವನಕ್ಕೆ ಒಬ್ಬ ಸಂಗಾತಿ ಬೇಕು, ಎಲ್ಲ ರೀತಿಯ ತನ್ನ ಅಗತ್ಯಗಳನ್ನು ಪೂರೈಸೋದಕ್ಕಾಗಿ ಒಂದು ಸಂಗಾತಿ ಬೇಕು ಅಂತ ಒಂದು ಗಂಡು ಹೆಣ್ಣು ಪರಸ್ಪರ ಮದುವೆ ಮಾಡ್ಕೊಳ್ಳೋದು. ಅದರಲ್ಲಿ ಕೇವಲ ಗಂಡು ದುಡಿಯೋನಾಗಿದ್ದರೆ ಅಷ್ಟು ದೊಡ್ಡ ಸಮಸ್ಯೆ ಇಲ್ಲ. ಯಾಕೆ ಅಂತಂದ್ರೆ ಸಮಾಜದಲ್ಲಿ ಮೊದಲಿಂದ ಬೆಳ್ಕೊಂಡು ಬಂದಿರೋದು ಇದೇನೆ. ಹೆಣ್ಣೂ ಸಹ ದುಡಿಯೋಳಾಗಿದ್ದು ಗಂಡು ಸುಮ್ಮನೆ ಕೂತ್ಬಿಟ್ರೆ ಆವಾಗ ಅದು ಅಪರಾಧ ಆಗುತ್ತೆ. ಯಾಕೆ ಅಂದರೆ ಸ್ತ್ರೀವಿತ್ತಂ ಅಧಮಾಧಮಂ, ಹೆಣ್ಣಿನ ದುಡಿಮೆಯಿಂದ ಬದುಕ್ತಕ್ಕಂಥ ಗಂಡಸನ್ನ ಅಧಮ ಅಂತ ಶಾಸ್ತ್ರಗಳು ಹೇಳುತ್ತೆ. ಬರೀ ಅಧಮ ಅಲ್ಲ, ಅಧಮರಲ್ಲಿ ಅಧಮ ಅಂತ.
ಅಂದರೆ ಹಾಗಾದರೆ ಸ್ತ್ರೀ ದುಡ್ಕೊಂಬಂದಿದ್ದನ್ನು ಗಂಡಸರು ತಗೊಳ್ಬಾರ್ದೆ ಅಂತ ಕೇಳಿದ್ರೆ ತಗೊಳ್ಬಹುದು. ಯಾವಾಗ? ತಾನು ದುಡಿತಾ ಇದ್ದಾಗ, ಅವಳ ದುಡಿಮೆ ಆಧಾರದ ಮೇಲೆ ತಾನು ಬದುಕ್ತಾನೆ ಹೇಳಾದ್ರೆ ಅದು ಯಾಕೆ ಬೇಕು ಆ ಜೀವನ ಅಂತ. ಅದಕ್ಕಾಗಿಯೇ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಿದ್ದಾರೆ. ನಿಮ್ಮ ಮಗನಾದ ಶರತ್ಗೆ ಉದ್ಯೋಗಕ್ಕೆ ಸಂಬಂಧಪಟ್ಟು, ಮದುವೆಗೆ ಸಂಬಂಧಪಟ್ಟು, ಅಂದರೆ ಮುಂದಿನ ಭವಿಷ್ಯದ ಬಗ್ಗೆ ಏನು ದೋಷ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಕರ್ಣಪಿಶಾಚಿರಿ ತಂತ್ರದಲ್ಲಿ ನೋಡಿ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೀನಿ. ನಾಗಮಣಿಯವರೇ, ನಿಮ್ಮ ಮಗನ ಇವತ್ತಿನ ಸ್ಥಿತಿಗೆ ಕಾರಣ ಸ್ತ್ರೀ ಶಾಪ ಅಂತ ಬಂದಿದೆ. ಪ್ರಶ್ನೆಯ ಪ್ರಕಾರ ಜನ್ಮಾಂತರದ ಸ್ತ್ರೀ ಶಾಪ, ಈ ಜನ್ಮದ್ದಲ್ಲ. ಕಾರಣ ಏನು ಅಂತಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿರ್ತಕ್ಕಂತಹ ಗ್ರಹದ್ವಯ ಯೋಗ ಜೊತೆಯಲ್ಲಿ ಅದಕ್ಕೆ ಇರತಕ್ಕಂತಹ ವಕ್ರ ಗುರುವಿನ ದೃಷ್ಟಿ. ಹಾಗಾಗಿ ಇದನ್ನೆಲ್ಲ ಯೋಚನೆ ಮಾಡಿ ನೋಡಿದಾಗ ನಿಮ್ಮ ಮಗನಿಗಿರ್ತಕ್ಕಂಥದ್ದು ಜನ್ಮಾಂತರದ ಸ್ತ್ರೀ ಶಾಪ. ಬಹುಶಃ ನಮ್ಮ ಒಂದು ಊಹೆ ಪ್ರಕಾರ ಹೇಳೋದಾದರೆ ಈಗ, ಯಾಕೆಂದ್ರೆ ನಿಮ್ಮ ಮಗನ ಜಾತಕ ಈಗ ನಮ್ಮಲ್ಲಿ ಇಲ್ಲ, ಹಾಗಾಗಿ ಕುಂಡಲಿ ನಮ್ಮಲ್ಲಿ ಇಲ್ಲದೇ ಇರೋ ಕಾರಣದಿಂದ ಕರಾರುವಾಕ್ಕಾಗಿ ಇಂಥದ್ದೇ ಕಾರಣ ಅಂತ ಹೇಳೋದು ಕಷ್ಟವಾಗುತ್ತೆ. ಆದರೂ ಸ್ತ್ರೀ ಶಾಪವೇ ಕಾರಣ. ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಯೋಗ ಜನ್ಮದಲ್ಲಿ ಏನಿತ್ತೋ ಅದೇ ಯೋಗ ಸಂಬಂಧಿತವಾದ ಗ್ರಹದ ದಶೆಯೇ ಈಗ ನಡೀತಾ ಇದೆ ಅನ್ನುವಂಥದ್ದು ಸುಸ್ಪಷ್ಟ. ಆದ್ದರಿಂದ ಇದಕ್ಕೆ ಸ್ತ್ರೀ ಶಾಪ ನಿವೃತ್ತಿಗೆ ಇರ್ತಕ್ಕಂಥದ್ದು ಪಾರ್ಥಿವೇಶ್ವರ ಪೂಜೆ ಅಂತ. ಒಟ್ಟು 144 ದಿನ, 12 × 12, 12 × 12, ಒಟ್ಟು 144 ಆಗುತ್ತೆ. ಹಾಗಾಗಿ ಜ್ಯೋತಿರ್ಲಿಂಗ ಸ್ವರೂಪನಾಗಿ ಪರಮೇಶ್ವರನನ್ನ ಒಟ್ಟು 144 ದಿನ ಪೂಜೆ ಮಾಡಿದಾಗ ಹುತ್ತದ ಮಣ್ಣಿನಿಂದ ಶಿವಲಿಂಗವನ್ನು ಮಾಡಿಕೊಂಡು ಎಡಗೈಯ ಅಂಗೈ ಮೇಲೆ ಅದನ್ನು ಇಟ್ಕೊಂಡು ಅದನ್ನು ಅರ್ಚನೆ ಮಾಡಿ ಪುನಃ ಮರುದಿವಸ ಅದನ್ನೇ ನೀರಿನಲ್ಲಿ ಕರಡ್ಕೊಂಡು ಸ್ನಾನ ಮಾಡೋದು. ಈ ರೀತಿಯಾಗಿ 144 ದಿವಸ ನಿಮ್ಮ ಮಗ ಮಾಡಿದ ಪಕ್ಷದಲ್ಲಿ ಖಂಡಿತವಾಗಿ ಈ ಒಂದು ಸ್ತ್ರೀ ಶಾಪ ಅನ್ನುವಂಥದ್ದು ನಿವೃತ್ತಿ ಆಗ್ತದೆ. ಜೊತೆಯಲ್ಲಿ ಅವನ ಮುಂದಿನ ಸ್ವಂತ ಉದ್ಯೋಗ ಮಾಡೋದಾಗಲಿ ಅಥವಾ ಬೇರೆ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋದಾಗಲಿ, ವಿವಾಹ ಆಗಲಿ, ಎಲ್ಲವೂ ಕೂಡ ಖಂಡಿತವಾಗಿ ಸಿದ್ಧಿಯಾಗುತ್ತೆ. ಯೋಚನೆ ಮಾಡೋದು ಬೇಡ. ಪಾರ್ಥಿವೇಶ್ವರ ಪೂಜೆಯನ್ನು ಮಾಡಿಸಿ, ಒಳ್ಳೆಯದಾಗಲಿ. ಧನ್ಯವಾದಗಳು ನಾಗವೇಣಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದಿದ್ದಕ್ಕಾಗಿ. ಸ್ನೇಹಿತರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರಿಬೇಕು ಅಂದರೆ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವಾಹಿನಿಯ ವಿಳಾಸವನ್ನು ನಾವು ತಿಳಿಸ್ತೀವಿ. ದಯವಿಟ್ಟು ಆ ವಿಳಾಸಕ್ಕೆ ನೀವು ಪತ್ರವನ್ನು ಬರೀಬಹುದು. ಯಾರು ಪತ್ರವನ್ನು ಬರಿತಾ ಇದ್ದೀರೋ ಹಾಗೆಯೇ ಯಾರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರೋ ಅವರ ಇಬ್ಬರ ಹೆಸರನ್ನು ಅದರಲ್ಲಿ ದಯವಿಟ್ಟು ತಿಳಿಸಿ. ಹಾಗೆಯೇ ನಿಮ್ಮ ಪತ್ರ ಸಾಧ್ಯವಾದಷ್ಟು ಸ್ಪಷ್ಟವಾಗಿ ಸರಳವಾಗಿ ಇರಲಿ. ಗುರುಗಳೇ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನವಗ್ರಹಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಅದರಲ್ಲೂ ಈ ದಿವಸ, ಮಂಗಳವಾರದ ಈ ದಿವಸ ಮಂಗಳ ಗ್ರಹಗಳ ಬಗ್ಗೆ ಹೇಳ್ತಾ ಇದ್ರಿ. ಮಂಗಳ ಗ್ರಹ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಅಂತ ಅದರ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತೀರಾ? ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ. ಅಂದರೆ ಅಂಗಾರಕನನ್ನ ಕುಜ ಅಂತ ಹೇಳ್ತಾರೆ. ಧರಣಿ ಗರ್ಭ ಸಂಭೂತ. ಇಲ್ಲಿ ಕುಜ ಅಂದ್ರೆ ಏನರ್ಥ ಅಂತಂದ್ರೆ, ಕು ಅಂದ್ರೆ ಸಂಸ್ಕೃತದಲ್ಲಿ ಕೆಟ್ಟದ್ದು ಅಂತಲೂ ಅರ್ಥ ಇದೆ, ಇನ್ನೊಂದು ಅರ್ಥದಲ್ಲಿ ಭೂಮಿ ಅಂತ ಅರ್ಥ ಇದೆ. ಸಂಸ್ಕೃತ ಬಹಳ ವಿಶೇಷವಾದ ಭಾಷೆ. ಸಣ್ಣ ಪುಟ್ಟದಾಗ ಏನೋ ಚೂರುಪಾರು ಬಂತು ಅಂತ ಅಂದ್ಕೂಡ್ಲೆ ಅದನ್ನು ಹೀಗೇನೆ ಅಂತ ತೀರ್ಮಾನ ಮಾಡೋದು ಬಹಳ ಕಷ್ಟ. ಹಾಗಾಗಿ ಕು ಅಂದ್ರೆ ಭೂಮಿ, ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥವನು ಅಥವಾ ಭೂಮಿಯಿಂದಾಗಿ ಜನ್ಮ ತಾಳಿರ್ತಕ್ಕಂಥವನು ಅಂತಂದ್ರೆ ಅಂಗಾರಕ. ಹಾಗೆ ಹೇಳ್ತಾರೆ, ಲಂಕಾ ಕುಮಧ್ಯೆ ಯವಕೋಟಿರಸ್ಯಾಹ ಪ್ರಾಕ್ ಪಶ್ಚಿಮೇ ರೋಮಕ ಪತ್ತಣಂಚ. ನೋಡಿ ಎಷ್ಟು ಸ್ಪಷ್ಟವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲೇನೆ ಪ್ರಾರಂಭದಲ್ಲೇ ಒಂದು ವಿಚಾರ ಹೇಳ್ತಾರೆ. ಅಥ ಬ್ರಹ್ಮಾಂಡ ಲಕ್ಷಣ ಮುಚ್ಯತೆ ಅಂತ ಬ್ರಹ್ಮಾಂಡ ಲಕ್ಷಣವನ್ನು ಹೇಳ್ತಾರೆ. ಆ ಬ್ರಹ್ಮಾಂಡ ಲಕ್ಷಣದಲ್ಲಿ ಭೂಮಿಯ ಲಕ್ಷಣ ಹೇಳುವಾಗ ಲಂಕಾ ಕುಮಧ್ಯೆ, ಕು ಅಂದ್ರೆ ಭೂಮಿ ಅಂತ ಅರ್ಥ, ಕು ಮಧ್ಯ ಅಂದ್ರೆ ಲಂಕೆ ಅನ್ನುವಂಥದ್ದೇನಿದೆ ಇದು ಸಂಪೂರ್ಣ ಭೂಮಿಯ ಮಧ್ಯಭಾಗ ಅಂತ ಹೇಳುತ್ತೆ. ಲಂಕಾ ಕು ಮಧ್ಯೆ ಯವಕೋಟಿರಸ್ಯಾ ಪ್ರಾಕ್, ಇದರ ಮುಂಭಾಗದಲ್ಲಿರ್ತಕ್ಕಂಥದ್ದು ಯವನ ದೇಶ. ಯವನ ದೇಶ ಅಂದ್ರೆ ಇವತ್ತಿನ ಅರಬ್ ಕಂಟ್ರೀಸ್. ಅದರ ಮುಂಭಾಗದಲ್ಲಿರ್ತಕ್ಕಂಥದ್ದು ಯವಕೋಟಿ. ಅಸ್ಯಾಹ ಪ್ರಾಕ್ ಪಶ್ಚಿಮೇ ರೋಮಕ ಪತ್ತಣಂಚ, ಲಂಕೆಯ ಪಶ್ಚಿಮ ಭಾಗದಲ್ಲಿ ರೋಮ್ ನಗರ ಇದೆ ಅಂತ ಪಂಚಾಂಗ ಲಕ್ಷಣದಲ್ಲಿ ಬ್ರಹ್ಮಾಂಡ ಲಕ್ಷಣದಲ್ಲಿ ಹೇಳಿದೆ. ಯೋಚನೆ ಮಾಡಬೇಕು. ನಾವು ಸೃಷ್ಟಿ ಮಾಡಿದ್ದಲ್ಲ, ನಮ್ಮಪ್ಪ ಅಜ್ಜ ಸೃಷ್ಟಿ ಮಾಡಿದ್ದು ಅಲ್ಲ.
ಎಷ್ಟೋ ಸಾವಿರ ವರ್ಷಗಳಿಂದ ಹೇಳಿದ್ದಾರೆ. ಲಂಕಾ ಕುಮಧ್ಯೆ ಯವಕೋಟಿರಸ್ಯ ಪ್ರಾಕ್ ಪಶ್ಚಿಮೇ ರೋಮಕ ಪತ್ತಣಂಚ ಅಂತ ಹೇಳ್ತಾರೆ. ಈ ರೀತಿಯಾಗಿ ಕು ಅಂತಂದ್ರೆ ಭೂಮಿ. ಆ ವಿಚಾರ ಹಾಗೆ ಬಿಡೋಣ. ಲಂಕೆ ಮಧ್ಯಭಾಗ, ಪೂರ್ವದಲ್ಲಿ ಯವನ ದೇಶ, ಪಶ್ಚಿಮದಲ್ಲಿ ರೋಮ್ ದೇಶ ಇತ್ಯಾದಿಗಳನ್ನು ಬಿಡೋಣ. ಕು ಅಂದರೆ ಭೂಮಿ. ಭೂಮಿಯ ಗರ್ಭದಲ್ಲಿ ಜಾತನಾಗಿರ್ತಕ್ಕಂಥವನಾದ್ರಿಂದ ಕುಜ ಅಂತ ಕರೀತಾರೆ. ಇವನನ್ನ ಅನೇಕ ರೀತಿಯ ಕಾರಕ ಅಂತ ಹೇಳ್ತಾರೆ. ಸಪ್ತಮ ಭಾವದಲ್ಲಿ ಕುಜ ಇದ್ರೆ ಕುಜ ದೋಷ, ಅದು ವಿವಾಹಕ್ಕೆ ತೊಂದರೆ. ಅವನು ಇಂತಿಂಥ ಭಾಗದಲ್ಲಿ ಇದ್ದರೆ ಇಂತಿಂತಹ ವಿಚಾರಕ್ಕೆ ತೊಂದರೆ ಮಾಡ್ತಾನೆ ಅಂತ ಹೇಳುತ್ತೆ. ಹಾಗೆ ಎರಡನೇ ಮನೆಯಲ್ಲಿದ್ದರೆ ಕಣ್ಣಿಗೆ ಸಮಸ್ಯೆ ಉಂಟು ಮಾಡ್ತಾನೆ. ಮೂರನೇ ಮನೆಯಲ್ಲಿದ್ದರೆ ಒಳ್ಳೆಯದು. ನಾಲ್ಕನೇ ಮನೆಯಲ್ಲಿದ್ದರೆ ತಾಯಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾನೆ. ಐದನೇ ಮನೆಯಲ್ಲಿದ್ದರೆ ಸಂತಾನಕ್ಕೆ ಸಮಸ್ಯೆ ಉಂಟು ಮಾಡ್ತಾನೆ. ಆರನೇ ಮನೆಯಲ್ಲಿದ್ದರೆ ಒಳ್ಳೆಯದು, ಋಣಾದಿ ಬಾಧೆಗಳನ್ನು ಕಳೀತಾನೆ ಅಂತ ಹೇಳುತ್ತೆ. ಸಾಲ ಮೊದಲಾದ ಬಾಧೆಗಳನ್ನು ಆರನೇ ಮನೆಯಲ್ಲಿದ್ದರೆ ಅಂಗಾರಕ ಕಳೀತಾನೆ ಅಂತ ಹೇಳುತ್ತೆ. ಹಾಗೇನೆ ಸಪ್ತಮ ಭಾವ ಏಳನೇ ಮನೆಯಲ್ಲಿದ್ದರೆ ವಿವಾಹಕ್ಕೆ ಬಾಧೆ ಅಥವಾ ಗಂಡ ಹೆಂಡತಿ ಮಧ್ಯದ ಒಂದು ಅನ್ಯೋನ್ಯತೆಗೆ ಹಾನಿ ಅಂತ ಅರ್ಥ. ಅಷ್ಟಮ ಭಾವದಲ್ಲಿದ್ದರೆ ಅಷ್ಟಮೇ ಮರಣಂ ಧ್ರುವಂ ಅಂತ ಹೇಳ್ತಾರೆ. ಮರಣಕ್ಕೆ ಕಾರಣ ಆಗ್ತಾನೆ ದಶಾಕಾಲದಲ್ಲಿ ಅಂತ ಅರ್ಥ. ಹಾಗೆ ಭಾಗ್ಯದಲ್ಲಿದ್ದಾಗ ಭಾಗ್ಯ ಹಾನಿ ಮಾಡ್ತಾನೆ ಅಂತ ಕೂಡ ಹೇಳುತ್ತೆ. ಇನ್ನೊಂದು ಒಂದು ಸಂಹಿತೆ ಏನು ಹೇಳ್ತಾರೆ, ಮಿಹಿರ ಸಂಹಿತೆಯಲ್ಲಿ ಒಂಥರ ಬಂದರೆ ಹೋರಾಶಾಸ್ತ್ರದಲ್ಲಿ, ಇನ್ನು ಜಾತಕ ಪಾರಿಜಾತದ ಪ್ರಕಾರ ಬೇರೆ ಒಂದು ಭಾವವನ್ನು ಹೇಳುತ್ತೆ. ಏನಂತ ಅಂದರೆ ಭೂಲಾಭ ಅಂತ ಹೇಳುತ್ತೆ. ಭಾಗ್ಯಸ್ಥಾನದಲ್ಲಿದ್ದಾಗ ಭೂಲಾಭವನ್ನು ಕೊಡ್ತಾನೆ ಅಂತ ಕೂಡ ಹೇಳುತ್ತೆ. ಕರ್ಮಸ್ಥಾನದಲ್ಲಿದ್ದರೆ 10ನೇ ಮನೆಯಲ್ಲಿದ್ದರೆ ದಶಮಾಂಗಾರಕ ಕುಲದೀಪಕ, ಯಾರಿಗೆ ದಶಮ ಸ್ಥಾನದಲ್ಲಿ ಅಂಗಾರಕ ಇರ್ತಾನೋ ಅವನು ಆ ವಂಶದ ಕೀರ್ತಿಯನ್ನು ಹೆಚ್ಚಿಸ್ತಾನೆ ಅಂತ ಕೂಡ ಹೇಳುತ್ತೆ. ಹಾಗೆ ಏಕಾದಶಿ ಭಾವದಲ್ಲಿದ್ದರೆ ಲಾಭವನ್ನು ಕೊಡ್ತಾನೆ, ಅಧಿಕವಾದಂತಹ ಭೂಲಾಭವನ್ನು, ಸಂಪತ್ತನ್ನು ಕೊಡ್ತಾನೆ, ಶತ್ರುಹಾನಿಯನ್ನು ಮಾಡ್ತಾನೆ ಇತ್ಯಾದಿ ಯೋಗಗಳನ್ನು ಹೇಳ್ತದೆ. ಇದೇ ವ್ಯಯಭಾವದಲ್ಲಿದ್ದರೆ ಮಾನವನ್ನು ಕಳೀತಾನೆ ಅಂತ ಹೇಳ್ತಾನೆ. ಅವನು ಯಾವ ಭಾವದ ಅಧಿಪತ್ಯ ಅವನಿಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಭಾವವನ್ನು ಕಳೀತಾನೆ. ಈ ಉದಾಹರಣೆ ಚತುರ್ಥಾಧಿಪತಿ ಆಗಿರ್ತಾನೆ ಅಂತಾದರೆ ಅವನು ವ್ಯಯಭಾವದಲ್ಲಿ ಕೂತ್ಕೊಂಡ ಅಂತಂದರೆ ಕ್ಷೇತ್ರವನ್ನು ಹಾಳು ಮಾಡ್ತಾನೆ, ಭೂಮಿಯನ್ನು ಹಾಳು ಮಾಡ್ತಾನೆ, ಅಥವಾ ತಾಯಿಯನ್ನು ವಿಯೋಗಗೊಳಿಸ್ತಾನೆ, ತಾಯಿಯಿಂದ ಮಕ್ಕಳು ದೂರವಾಗುವ ಹಾಗೆ ಮಾಡ್ತಾನೆ ಇತ್ಯಾದಿ ಯೋಗಗಳನ್ನು ಹೇಳ್ತಾನೆ. ಇಂತಹ ಅಂಗಾರಕನನ್ನು ಆರಾಧನೆ ಮಾಡಿ ಪೂಜಿಸಿ ಸಂತುಷ್ಟಿಗೊಳಿಸ್ಕೊಳ್ಬೇಕು. ಹಾಗೆ ಸಂತುಷ್ಟಿಗೊಳಿಸ್ಕೊಳ್ಳುವಂಥ ವಿಚಾರ ಬಂದಾಗ ಏನಾಗ್ತದೆ ಅಂತಂದರೆ ಸೂರ್ಯನ ಬಲಭಾಗಕ್ಕೆ, ನಾನು ಸೂರ್ಯ ಮತ್ತು ಚಂದ್ರನ ಬಗ್ಗೆ ನಿಮಗೆ ತಿಳಿಸ್ಕೊಟ್ಬಿಟ್ಟಿದ್ದೀನಿ ಈಗ, ಹಾಗಾಗಿ ಮತ್ತೆ ಹೇಳಬೇಕಾದ್ದಿಲ್ಲ, ತಿಳ್ಕೊಂಡಿರಬೇಕು. ನೀವು ತಿಳ್ಕೊಳ್ಳಿ, ಗೊತ್ತಿದ್ದವ್ರಿಗೆ ಹೇಳಿ, ಜೊತೆಯಲ್ಲಿ ಅವರಿಗೆ ಅರ್ಥವಾಗಲಿಲ್ಲ ಅಂದರೆ ಇದ್ದೇ ಇದೆ ನಮ್ಮ ಮಹರ್ಷಿ ದರ್ಪಣ ಕಾರ್ಯಕ್ರಮ ನೋಡಲಿ. ಅಂಗಾರಕನ ಆರಾಧನೆ ಹೇಗೆ ಮಾಡಬೇಕು ಅಂತಂದರೆ ಒಂದು ತ್ರಿಕೋಣವನ್ನು ಬರ್ಕೊಳ್ಬೇಕು. ಮೊದಲು ಬಹಳ ಮುಖ್ಯವಾದ ವಿಚಾರ ಅದು. ಒಂದು ತ್ರಿಕೋಣವನ್ನು ಬರ್ಕೊಂಡು ಆ ತ್ರಿಕೋಣದ ಒಂದು ತುದಿ ಹೀಗೆ ಏನು ಸೇರ್ತದೆ ಅಲ್ಲ, ಈ ಥರದಲ್ಲಿ ತ್ರಿಕೋಣ ಅಂದ್ರೆ ಹೀಗಿರ್ತದೆ. ಈ ರೀತಿ ಇರ್ತಕ್ಕಂಥ ತ್ರಿಕೋಣದ ಒಂದು ತುದಿ ದಕ್ಷಿಣದ ಕಡೆಗೆ ಇರಬೇಕು. ಅದಕ್ಕೆ ಕೆಂಪು ಬಣ್ಣವನ್ನು ತುಂಬಬೇಕು. ಅದರ ಮೇಲೆ ಕೆಂಪು ಬಟ್ಟೆಯಲ್ಲಿ ತೊಗರಿಬೇಳೆಯನ್ನು ಇಟ್ಟುಕೊಂಡು ಕಲಾಭಾಗವನ್ನು ನಾನು ಹೇಳ್ತಾ ಇದ್ದೆ, ನೆನಪಿದೆಯಲ್ಲ, ದಿಕ್ಕು ಹುತವಹ ಅಷ್ಟೋತ್ತರಾನ್ವಿಂಶತಿ ಅಂತ ಹೇಳ್ತಾರೆ. ಅಂಗಾರಕನಿಗೆ 28 ಭಾಗ ಕಲಾಭಾಗ ಅಂತ ಹೇಳುತ್ತೆ. ಆ 28 ರೂಪಾಯಿ ಆಗೋಷ್ಟು ಕಾಣಿಕೆಯನ್ನು ಅದರೊಳಗಿಟ್ಟುಕೊಂಡು ಅಂಗಾರಕನ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು, ಪೂಜೆಯನ್ನು ಮಾಡ್ತಕ್ಕಂಥದ್ದು ಇತ್ಯಾದಿಗಳನ್ನು ಮಾಡಿದಾಗ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಅಂಗಾರಕ ಸಂಬಂಧಿತವಾಗಿರ್ತಕ್ಕಂಥ ದೋಷ ಪರಿಹಾರವಾಗುತ್ತೆ. ಇನ್ನು ಅಂಗಾರಕನಿಗೆ ಹೇಳಿರ್ತಕ್ಕಂಥದ್ದು ದಕ್ಷಿಣ ದಿಕ್ಕಿನ ಅವನ ಮುಖ ಇರ್ತದೆ. ನವಗ್ರಹದಲ್ಲಿ ನೋಡ್ರಿ ಗೊತ್ತಾಗುತ್ತೆ ನಿಮಗೆ. ನವಗ್ರಹದಲ್ಲಿ ದಕ್ಷಿಣ ದಿಕ್ಕಿನ ಕಡೆಗೆ ಮುಖ ಮಾಡಿ ಅಂಗಾರಕನ ಪ್ರತಿಷ್ಠೆ ಆಗಿರುತ್ತೆ. ಕೈಯಲ್ಲಿ ಶಕ್ತಿ ಅನ್ನುವಂತಹ ಒಂದು ಆಯುಧ ಕೂಡ ಇರುತ್ತೆ. ಇದು ಅಂಗಾರಕನ ಲಕ್ಷಣ. ಇನ್ನು ಅಂಗಾರಕನಿಗೆ ಒಂದು ಹರಳನ್ನು ಹೇಳ್ತದೆ. ಉದಾಹರಣೆಗೆ ಸೂರ್ಯನಿಗೆ ಮಾಣಿಕ್ಯ ಹೇಳ್ತದೆ, ಚಂದ್ರನಿಗೆ ಮುತ್ತನ್ನು ಹೇಳ್ತದೆ. ಹಾಗೆ ಅಂಗಾರಕನಿಗೆ ಹವಳವನ್ನು ಹೇಳುತ್ತೆ, ಪ್ರವಾಳ ಅಂತ ಕರೀತಾರೆ ಅದಕ್ಕೆ. ಈ ಒಂದು ಹವಳ ಧಾರಣೆಯಿಂದ ಕೂಡ ಅಂಗಾರಕ ದೋಷ ನಿವೃತ್ತಿ ಆಗಬಹುದು. ಎಲ್ಲದಕ್ಕೂ ಸಹ ಆ ರತ್ನವನ್ನು ಧಾರಣೆ ಮಾಡಿದ ಕೂಡಲೇ ಪರಿಹಾರವಾಗುತ್ತೆ ಹೇಳೋಕ್ಕಾಗಲ್ಲ. ಹಾಗಾಗಿ ಅದಕ್ಕೆ ಉಕ್ತವಾಗಿರ್ತಕ್ಕಂಥ ಆರಾಧನೆನೇ ಮಾಡಬೇಕಾಗತ್ತೆ, ಅಥವಾ ಅದಕ್ಕೆ ಒಂದು ಸೂಚಿತವಾದ ದೈವತೆ ಇರುತ್ತೆ. ಅದೇ ಅಂಗಾರಕನಿಗೆ ಯಾವ ದೇವತೆ ಅಂತ ಬಂದರೆ ಸ್ಕಂದೌ ಕ್ರಮಾದ್ ದೇವತೆ, ವಸುಧಾ ಸ್ಕಂದೌ, ಭೂಮಿ ಮತ್ತು ಸುಬ್ರಹ್ಮಣ್ಯ ಅಥವಾ ಕ್ಷೇತ್ರಪಾಲಕ ಅಂತ ಹೇಳ್ತಾರೆ. ಈ ದೇವತೆಗಳು ಅಂಗಾರಕನಿಗೆ ಅಧಿಪ್ರತ್ಯಧಿ ದೇವತೆಗಳು ಅಂತ ಹೇಳಿಸ್ಕೊಳ್ಳೋದು. ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ಶಾಂತಿಯನ್ನು, ಪೂಜೆಯನ್ನು, ಅರ್ಚನೆಯನ್ನು, ದಾನವನ್ನು ಮಾಡಿದಾಗ ಅಂಗಾರಕನ ದೋಷ ಅನ್ನುವಂಥದ್ದು ನಿವೃತ್ತಿ ಆಗುತ್ತೆ.
ಆ ನಂತರ ಅವನು ಅನುಗ್ರಹವಾದಾಗ ಯಾವ ಯಾವ ಭಾವಗಳಲ್ಲಿ ತೊಂದರೆ ಇದೆಯೋ ಆ ಭಾವದ ದೋಷ ನಿವೃತ್ತಿ ಆಗುತ್ತೆ ಅಂತ ಅರ್ಥ. ಮೊದಲೇ ಹೇಳಿದ್ದೀನಿ, ಸ್ಥಿರ ರಾಶಿಯಲ್ಲಿರ್ತಕ್ಕಂಥ ಯೋಗವಾದರೆ ಆಗಾಗ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ಚರರಾಶಿಯಲ್ಲೋ ಉಭಯ ರಾಶಿಯಲ್ಲೋ ಇರತಕ್ಕಂಥ ದೋಷವಾದ ಪಕ್ಷದಲ್ಲಿ ಆವಾಗ ಕೆಲವು ಸಾರಿ ತಕ್ಷಣದಲ್ಲಿ ಪರಿಹಾರವಾಗಬಹುದು, ಕೆಲವು ಸಾರಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಆಚರಣೆಯನ್ನು ಮಾಡಿದಾಗ ಸ್ವಲ್ಪ ನಿಧಾನವಾಗಿ ಅಂತೂ ಪೂರ್ಣ ಪರಿಹಾರವಾಗುತ್ತೆ. ಇದು ಅಂಗಾರಕನ ಸಂಬಂಧಿತವಾದಂತಹ ಫಲ ಆಯಿತು. ಇನ್ನು ಬುಧ ಗ್ರಹಕ್ಕೆ ಸಂಬಂಧಿತವಾದ ಫಲಗಳನ್ನು ನೋಡ್ಬೇಕು ತಾನೆ. ಜೊತೆಯಲ್ಲಿ ಅಂಗಾರಕನ ದಶಾವರ್ಷ ಎಷ್ಟಿರ್ತದೆ ಅಂತಂದ್ರೆ 7 ವರ್ಷ ಇರ್ತದೆ. ಯಾರ್ಯಾರು ಮೃಗಶಿರ ನಕ್ಷತ್ರ, ಚಿತ್ತ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರಗಳಲ್ಲಿ ಹುಟ್ಟಿರ್ತಾರೋ ಅವರುಗಳಿಗೆ ವಿಶೇಷವಾಗಿ ಹುಟ್ಟಿದಾಗಲೇನೆ ಅಂಗಾರಕನ ದಶೆ ಇರುತ್ತೆ. ಆ ನಕ್ಷತ್ರದ ವ್ಯಾಪನೆಗೆ ಅನುಗುಣವಾಗಿ ಇಂತಿಷ್ಟು ವರ್ಷ ಇರುತ್ತೆ ಅಂತ ಲೆಕ್ಕ. ಬೇರೆಯವರಿಗೂ ಸಹ ಅಂಗಾರಕನ ದಶೆ ಬರಬಹುದು, ಯಾರಿಗೆ ಬೇಕಾದರೂ ಬರಬಹುದು, ಇನ್ನೆಷ್ಟೋ ಜನರಿಗೆ ಬರ್ದೇನೆ ಹೋಗ್ಬೋದು. ಯಾಕೆಂದ್ರೆ ಆರ್ದ್ರ, ಸ್ವಾತಿ, ಶತಭಿಷ ಈ 3 ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅನೇಕರಿಗೆ ಅಂಗಾರಕನ ದಶೆನೇ ಬರದೇ ಹೋಗಬಹುದು, ಹೇಳೋಕ್ಕಾಗಲ್ಲ. ಹಾಗಾಗಿ ಭುಕ್ತಿಕಾರಕನಾಗಿರುವಂತಹ ಸಂದರ್ಭದಲ್ಲಿ ಫಲವನ್ನು ಕೊಡ್ತಾನೆ. ಇದನ್ನೆಲ್ಲ ಯೋಚನೆ ಮಾಡಬೇಕು, ಸುಮ್ಮನೆ ಹೇಳಿದ್ರೆ ಆಗೋದಿಲ್ಲ. ಹಾಗಾಗಿ ಇದನ್ನೆಲ್ಲ ನೆನಪಿಟ್ಕೊಂಡು ಅಂಗಾರಕನ ದೋಷ ಇದ್ದಾಗ ಸಂಬಂಧಿತವಾದ ರೀತಿಯಲ್ಲಿ ಆರಾಧನೆ ಮಾಡ್ಕೊಳ್ಳಿ. ಇದು ಅಂಗಾರಕನ ವಿಶೇಷ. ಇನ್ನು ಬುಧನ ಬಗ್ಗೆ ನಾಳೆ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು ಗುರೂಜಿ. ವೀಕ್ಷಕರೇ, ಗುರೂಜಿಯಿಂದ ಇನ್ನಷ್ಟು ವಿಚಾರವನ್ನ ತಿಳಿಯೋಣ. ಆದರೆ ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಜಯಶ್ರೀ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು. ಅವರಿಗೆ ನಾವು ಕರೆಯನ್ನ ಮಾಡಿದೀವಿ. ಹಲೋ ಹಲೋ, ನಮಸ್ತೆ ಜಯಶ್ರೀ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತಮ್ಮ? ನನ್ನ ಬಗ್ಗೆನೇ ಪ್ರಶ್ನೆ ಕೇಳಬೇಕಾಗಿತ್ತು ಮೇಡಮ್. ಎಷ್ಟು ವರ್ಷ? ತುಂಬಾ ಸಂತೋಷ ಆಗ್ತಾ ಇದೆ. ನಮಗೂ ನಿಮ್ ಜೊತೆ ಮಾತಾಡ್ತಿರೋದಕ್ಕೆ ತುಂಬಾ ಸಂತೋಷ ಆಗಿದೆಮ್ಮ. ನಿಮ್ಗೆ ಎಷ್ಟು ವರ್ಷ ಜಯಶ್ರೀ ಅವರೇ? ನನ್ಗೀಗ 20 ವರ್ಷ ನಡೀತಾ ಇದೆ ಮೇಡಮ್. 20 ವರ್ಷ ನಡೀತಾ ಇದೆ ಅಲ್ವಾ? ಹಾ, 20 ವರ್ಷ ನಡೀತಾ ಇದೆ. ಸರಿಮ್ಮ, ಗುರೂಜಿ ಇದಾರೆ, ಮಾತಾಡಿ ಜಯಶ್ರೀ ಅವರೇ. ನಮಸ್ತೆ ಗುರುಜಿ, ನಿಮ್ಮ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರ. ಹೆಂಗ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ, ನನಗೆ ಸಂತೋಷ ಆಗ್ತಾ ಇದೆ. ನಮ್ಮ ಕಡೆಯಿಂದಲೂ ನಿಮಗೆ ಮೊದಲು ನಮಸ್ಕಾರ, ಜೊತೆಯಲ್ಲಿ ನೀವು ಪಾದಾರವಿಂದಕ್ಕೆ ನಮಸ್ಕಾರ ಅಂತ ಹೇಳಿದ್ದೀರಿ. ಆಶೀರ್ವಾದ ಮಾಡ್ತಾ ಇದ್ದೀನಿ. ಭಗವಂತ ನಿಮ್ಗೆ ಒಳ್ಳೇದು ಮಾಡ್ಲಿ. ಹಾ ಗುರುಜಿ, ಕೇಳಿ, ಏನು ಪ್ರಶ್ನೆ ಕೇಳಿ. ನಿಮ್ ಹತ್ರ ಮಾತಾಡ್ಬೇಕಂತ ತುಂಬಾ ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ, ಮೆಸೇಜ್ ಎಲ್ಲ ಮಾಡಿದ್ದೆ. ಸರಿ, ನನ್ನ ಸಮಸ್ಯೆ ಏನಂದ್ರೆ ಗುರುಜಿ, ಈಗ ನಾನು ಮದ್ವೆ ಆಗಿ 6 ತಿಂಗಳಿಗೆ ಪ್ರೆಗ್ನೆಂಟ್ ನಿಂತಿದೆ. ಸರಿ, ಒಳ್ಳೇದು ತಾನೆ. ಆ ನಂತರ 3 ತಿಂಗಳಿಗೆನೆ ಆಪರೇಷನ್ ಆಗ್ಬಿಟ್ಟು ನಂಗೆ. ಯಾಕಾಗಾಯ್ತು? ಡಾಕ್ಟರ್ಸ್ ಮಗುಗೆ ಎದೆ ಬಡ್ತೇನ ಇಲ್ಲ ಅಂತ ಹೇಳಿ ಆಪರೇಷನ್ ಮಾಡ್ಬಿಟ್ರು ಗುರುಜಿ. ಸರಿ ಸರಿ ಸರಿ, ಅರ್ಥ ಆಯ್ತು. ಅವಾಗಿಂದ ಈಗ 10 ತಿಂಗಳಾಯ್ತು ಗುರುಜಿ, ಇನ್ನಾದ್ರೂ ಮತ್ತೆ ಪ್ರೆಗ್ನೆನ್ಸಿ ನಿಂತಿಲ್ಲ. ಅದಕ್ಕೋಸ್ಕರ ಕೇಳ್ಬೇಕಂತ. ನಿಮಗೆ ಮದುವೆ ಆಗಿ ಎಷ್ಟು ಕಾಲ ಆಯ್ತಮ್ಮ? ಈಗ 1.5 ವರ್ಷ ಆಯ್ತು ಗುರುಜಿ. 1.5 ವರ್ಷ ಆಯ್ತು. 1.5 ವರ್ಷ ಆಯ್ತು ಅಲ್ವಾ? ಆಯ್ತು. ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, ನಿಮಗೆ ಇನ್ನೂ ವಯಸ್ಸು 20 ವರ್ಷ ಅಷ್ಟೇನೆ. ಮದುವೆಯಾಗಿ 1.5 ವರ್ಷ ಆಗಿದೆ ಅಷ್ಟೇ. ಒಂದು ಬಾರಿ ನೀವು ಪ್ರೆಗ್ನೆಂಟ್ ಆದ್ರಿ, ಅರ್ಥಾತ್ ಗರ್ಭಿಣಿ ಆದ್ರಿ, ಶಿಶುವಿನ ಬೆಳವಣಿಗೆ ಸರಿ ಇಲ್ಲ ಅಂತ ಗರ್ಭಪಾತ ಆಯ್ತು. ಪುನಃ ಮತ್ತೆ ನೀವು ಗರ್ಭಿಣಿ ಆಗಲಿಲ್ಲ ಅಂತ ಹೇಳ್ತಿದ್ದೀರಿ, ಅಷ್ಟೇ ತಾನೇ? ಹೌದು ಗುರುಜಿ. ಇದು ಯಾಕಾಯ್ತು? ಇನ್ನು ಮುಂದೆ ಸರಿಯಾಗಿ ಆಗುತ್ತೋ, ಒಳ್ಳೆ ಸಂತಾನ ಆಗುತ್ತೋ ಅನ್ನೋದು ನಿಮ್ಮ ಪ್ರಶ್ನೆ ತಾನೇ? ಹೌದು ಗುರುಜಿ. ಗುರುಜಿ, ಈಗ ಅಬಾರ್ಷನ್ ಆಗಿ 10 ತಿಂಗಳಾಯ್ತು ಗುರುಜಿ. ಮತ್ತೆ ಮನೆಯಲ್ಲಿ ಇನ್ನು ಯಾಕೆ ಪ್ರೆಗ್ನೆನ್ಸಿ ನಿಂತಿಲ್ಲ ಅಂತ ಹೇಳಿ ಅತ್ತೆ ಮನೆಯವರಿಂದ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಗುರುಜಿ. ಅದರಿಂದಾಗಿ ಮನಸ್ಸಿಗೆ ಬಹಳ ಬೇಜಾರಾಗ್ತಾ ಇದೆ ಗುರುಜಿ. ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, ಗರ್ಭ ನಿಲ್ಲದೆ ಇರೋದಕ್ಕೆ ಬೇಕಾದಷ್ಟು ಕಾರಣಗಳಿರಬಹುದು. ನಿಮ್ಮ ದೈಹಿಕವಾದ ಕಾರಣಗಳಿರಬಹುದು, ಮಾನಸಿಕವಾದ ಕಾರಣಗಳಿರಬಹುದು, ಅಥವಾ ನಿಮ್ಮ ಪೀರಿಯಡ್ಸ್ ನಲ್ಲಿ ತಿಂಗಳ ಋತುಚಕ್ರ ಇರುತ್ತಲ್ಲಮ್ಮ, ಅದಕ್ಕೆ ಸಂಬಂಧಿತವಾದ ಕಾರಣಗಳು ಸಹ ಇರಬಹುದು. ಹಾಗಾಗಿ ಈ ಗರ್ಭ ನಿಂತಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಸಂತಾನ ಆಗೋದೇ ಇಲ್ಲ ಅಂತ ಅಂದ್ಕೊಳ್ಳೇಬೇಡಿ, ನೆನ್ಪಿಟ್ಕೊಳ್ಳಿ. ನಮ್ಮ ಮನೆ ದೇವ್ರ ಹತ್ರನು ಕೇಳಿಸಿ ನೋಡಿದ್ವಿ ಗುರುಜಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಸ್ಕ್ಯಾನಿಂಗ್ ಕೂಡ ಮಾಡಿಸಿ ನೋಡಿದೆ ಗುರುಜಿ, ಅದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಗುರುಜಿ. ಆಯ್ತು.
ನಿಮಗೆ ಸಂತಾನ ಆಗಲಿಕ್ಕೆ ಏನು ಮಾಡಬೇಕು ನೀವು, ಅಥವಾ ಸಂತಾನಕ್ಕೆ ಏನಾದರೂ ಬೇರೆ ದೋಷ ಇದೆಯಾ ಅಂತ ನಾನು ಕರ್ಣಪಿಶಾಚಿನಿ ತಂತ್ರದಲ್ಲಿ ನೋಡ್ತೀನಿ. ಹಾ ಆಯ್ತು ನೋಡಿ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಧೈರ್ಯವಾಗಿರಿ. ಜಯಶ್ರೀ ಅವರೇ, ಹಾ ಹೇಳಿ ಗುರುಜಿ. ಮೊದಲು ನಿಮಗೆ ಒಂದು ಸಂತೋಷದ ಸುದ್ದಿಯನ್ನು ಕೊಡ್ತೀನಿ. ನಿಮಗೆ ಸಂತಾನವಾಗಲಿಕ್ಕೆ ಏನೂ ತೊಂದರೆ ಇಲ್ಲ. ಹೌದಾ ಗುರುಜಿ? ನೆನ್ಪಿಟ್ಕೊಳ್ಳಿ, ಹಾ ಸಂತಾನವಾಗೋದಕ್ಕೆ ಅಂತೇಳಿ ನಿಮ್ಮ ಶರೀರದಲ್ಲಿ ಯಾವುದೇ ದೋಷ ಇಲ್ಲ. ಹಾ ಗುರುಜಿ. ಹಾಗಂತೇಳಿ ಯಾವುದೇ ಶಾಪವೋ ಸರ್ಪಶಾಪವೋ ದೋಷವೋ ಇತ್ಯಾದಿಗಳೇನೂ ಇಲ್ಲ. ಹಾ ಗುರುಜಿ. ನಿಮ್ಮ ಯಜಮಾನರ ಕುಟುಂಬಕ್ಕೇನೆ ಹಾ ಸ್ವಲ್ಪ ಮಟ್ಟಿಗೆ ಹಿರಿಯರ ಕೋಪ ಇದೆ. ಅಪ್ಪ ಅಜ್ಜ ಮುತ್ತಜ್ಜ ಇವರು ಏನಿದ್ದಾರೆ ಹಿಂದಿನ ತಲೆಮಾರಿನವರು, ಹಾ ಅವರ ಸಂಬಂಧಿತವಾದ ಕೋಪ ಇದೆ. ಹಾ ಗುರುಜಿ. ಅದನ್ನ ನಮ್ಮ ಜ್ಯೋತಿಷ್ಯದ ಭಾಷೆಯಲ್ಲಿ ಹಾ ಪಿತೃಶಾಪ ಅಂತ ಕರೀತಾರೆ. ಗೊತ್ತಾಯ್ತಾ? ಏನ್ ಮಾಡ್ಬೇಕು ಗುರುಜಿ ಅದಕ್ಕೆ? ಆ ಪಿತೃಶಾಪ ಪರಿಹಾರ ಮಾಡ್ಕೊಳ್ತಕ್ಕಂಥ ಅನೇಕ ಮಾರ್ಗಗಳಿದೆ. ಹಾ ನೀವು ಇರೋದು ಯಾವ ಊರಿನಲ್ಲಿ? ನಾವಿರೋದು ಇಲ್ಲಿ ಗದಗ ಡಿಸ್ಟಿಕ್ ನರಗುಂದ ತಾಲೂಕಿನಲ್ಲಿ ಗುರುಜಿ. ಗದಗದಲ್ಲಿ ಇದ್ದೀರಲ್ವಾ? ನರಗುಂದ ತಾಲೂಕಿನಲ್ಲಿ ಇದ್ದೀರಾ. ಹೌದು ಗುರುಜಿ. ನೀವು ನಿಮಗಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಯಾರಾದರೂ ಸರಿಯಾದ ತಿಳುವಳಿಕೆ ಇರ್ತಕ್ಕಂತಹ ಒಬ್ಬರು ಪುರೋಹಿತರನ್ನು ಕಂಡು ಮಾತಾಡಿ ಪಿತೃಶಾಪ ದೋಷ ಪರಿಹಾರ ಮಾಡ್ಕೊಳ್ಳಿ. ಆಯ್ತು ಗುರುಜಿ. ಪಿತೃಶಾಪ ದೋಷವನ್ನ ಸಮಗ್ರವಾಗಿ ಮಾಡ್ತಾರೆ. ಹಾ ಸಮಗ್ರವಾಗಿ ಅದನ್ನು ಆಚರಣೆ ಮಾಡಿದ ಪಕ್ಷದಲ್ಲಿ ಯಾವ ಸಮಸ್ಯೆಯೂ ಇಲ್ಲದೆ ಹ್ಮ್ ಆರೋಗ್ಯವಂತವಾದಂತಹ ಮಕ್ಕಳು ನಿಮಗೆ ಹುಟ್ಟುತ್ತಾರೆ. ಆಯ್ತು ಗುರುಜಿ. ಚಿಂತೆ ಮಾಡಬೇಡಿ. ಮೊದಲು ಪಿತೃಶಾಪ ಪರಿಹಾರ ಮಾಡ್ಕೊಳ್ಳೋಕೆ ನಿಮ್ಮ ಯಜಮಾನರಿಗೆ ಹೇಳಿ. ಧನ್ಯವಾದಗಳು ಜಯಶ್ರೀ ಅವರೇ. ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಗುರೂಜಿ ಹೇಳಿದಂತಹ ಪರಿಹಾರವನ್ನ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಎಲ್ಲ ಸಮಸ್ಯೆ ಬಗೆಹರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಗುರೂಜಿ, ಇನ್ನುಳಿದ ರಾಶಿಗಳ ಯೋಗ ಫಲ ನಾಳೆಗೆ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ತುಲಾ ರಾಶಿ ಯೋಗ ಫಲವನ್ನು ನೋಡೋಣ. ತುಲಾ ರಾಶಿಯವರಿಗೆ ಭಾಗ್ಯಲಾಭ ಯೋಗದ ದಿನ ಅಥವಾ ಕರ್ಮಲಾಭ ಯೋಗದ ದಿನ. ಉದ್ಯೋಗಕ್ಕಾಗಿ ಬಹಳ ದಿವಸದಿಂದ ಪ್ರಯತ್ನ ಪಡ್ತಾ ಇರತಕ್ಕಂತಹ ತುಲಾ ರಾಶಿಯವರಿಗೆ ಉದ್ಯೋಗ ಸಿಗ್ತಕ್ಕಂಥ ಅವಕಾಶ ಇರುವಂಥ ದಿನ. ಆದರೆ ಇದರಲ್ಲಿ ಪೂರ್ಣವಾದಂತಹ ಫಲ ಸ್ವಲ್ಪ ಕಡಿಮೆ, ಅಂದರೆ ಲಾಭಾಂಶ ಕಡಿಮೆ ಇರ್ತದೆ. ನಿರೀಕ್ಷಿತವಾದ ಮಟ್ಟದಲ್ಲಿ ಆದಾಯವಿಲ್ಲದ, ಹಣ ಸಾಕಷ್ಟು ಬರುತ್ತೆ, ಸಾಕಷ್ಟು ಆದಾಯ ಇರುತ್ತೆ ಅಂತ ಅಂದ್ಕೊಳ್ಳೋಕ್ಕಾಗೋಲ್ಲ. ಆ ಥರದಲ್ಲಿ ಉದ್ಯೋಗ ಅಂತ ಆಗ್ತದೆ. ಹಾಗಾಗಿ ಈ ಉದ್ಯೋಗ ಅನ್ನುವಂಥದ್ದು ಚಿರಕಾಲ ಉಳಿಬೇಕು, ಸ್ಥಿರವಾಗಿ ಉಳಿಬೇಕು. ಸ್ವಲ್ಪ ಮಟ್ಟಿನ ಉತ್ತಮವಾದಂತಹ ಅರ್ಜನೆ ಅಂದರೆ ಹಣ ಸಂಪಾದನೆ ಆಗಬೇಕು ಅಂತಂದರೆ ಇಲ್ಲಿ ಮುಖ್ಯವಾಗಿ ತುಲಾ ರಾಶಿಯವರಿಗೆ ದೇವತೆ ಯಾರು ಅಂದರೆ ಶುಕ್ರ. ಹಾಗಾಗಿ ಶುಕ್ರನನ್ನು ಭಾರ್ಗವ ಅಂತ ಕರೀತಾರೆ. ಶುಕ್ರನ ಅದೇ ಭಾರ್ಗವ ಗೋತ್ರಜಳಾಗಿರ್ತಕ್ಕಂತಹ ಭಾರ್ಗವಿಯನ್ನು, ಯಾರು ಭಾರ್ಗವಿ ಅಂದರೆ ಮಹಾಲಕ್ಷ್ಮಿ. ಭಾರ್ಗವಿಯನ್ನು ಆರಾಧನೆ ಅಂದರೆ ಮಹಾಲಕ್ಷ್ಮಿ ಆರಾಧನೆಯಿಂದ ನಿಮ್ಮ ಸಮಸ್ಯೆ ಖಂಡಿತವಾಗಿ ಪರಿಹಾರವಾಗ್ತದೆ. ತುಲಾ ರಾಶಿಯವರಿಗೆ ಉತ್ತಮವಾದಂಥ ದಿನವಾಗ್ತದೆ ನಾಳೆ. ಮುಂದಿರೋದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂಥ ಯೋಗ ಫಲ ಏನೋ ಇದೆ. ಆದರೆ ಅಷ್ಟಮ ಭಾವದಲ್ಲಿರ್ತಕ್ಕಂತಹ ಗುರು ವಕ್ರನಾಗಿರೋದರಿಂದ, ಪಂಚಮಾಧಿಪತಿಯಾಗಿರೋದರಿಂದ ವೃಶ್ಚಿಕ ರಾಶಿಯವರಿಗೆ ಮಕ್ಕಳ ಆರೋಗ್ಯದ ಚಿಂತೆ. ಈ ಚಿಕ್ಕ ಚಿಕ್ಕ ಮಕ್ಕಳಿರ್ತವೆ. ಸುಮಾರಿಗೆ ಹೇಳಬೇಕು ಅಂತಂದರೆ ಮಿಥುನ ರಾಶಿ ಅಂತಂದರೆ 3ನೇ ರಾಶಿ ಅಂತ ನಾವು ತಗೊಂಡ್ರೆ 3 ರಿಂದ 5 ವರ್ಷ ಒಳಗಿನ ಏನು ಪ್ರಾಯದ ಮಕ್ಕಳಿದ್ದಾರೆ ವೃಶ್ಚಿಕ ರಾಶಿಯವರಿಗೆ, ಅಂತಹ ಮಕ್ಕಳಿಗೆ ಸ್ವಲ್ಪ ಮಟ್ಟಿನ ಆರೋಗ್ಯದ ಸಮಸ್ಯೆ ಬರ್ತದೆ. ಅಷ್ಟಮ ಭಾವ ಅಂತಂದರೆ ಸುಮಾರಿಗೆ ಅಬ್ಡಾಮಿನ್ ಅಂತ ಏನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಕಿಬ್ಬೊಟ್ಟೆಯ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಕಾಣ್ತಕ್ಕಂಥ ಯೋಗ ಇದೆ. ಬೇರೆ ಎಲ್ಲ ಯೋಗಗಳಿದ್ರೂ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಆ ಮಕ್ಕಳನ್ನು ಕರ್ಕೊಂಡು ಸಮೀಪದಲ್ಲಿರ್ತಕ್ಕಂತಹ ಯಾವುದಾದರೂ ಒಂದು ಗುರು ಸಂಬಂಧಿತವಾದ ದೇವಸ್ಥಾನ, ದತ್ತಾತ್ರೇಯ ಆಗಬಹುದು, ದಕ್ಷಿಣಾಮೂರ್ತಿ ಆಗಬಹುದು, ಸಾಯಿಬಾಬಾ ಆಗಬಹುದು, ಯಾವುದಾದರೂ ಸರಿ, ಅಥವಾ ಗುರುಪೀಠವೋ ಗುರುಗಳೋ ಇರತಕ್ಕಂತಹ ಒಂದು ಸ್ಥಾನಕ್ಕೆ ಹೋಗಿ ಅಲ್ಲಿ ಆರಾಧನೆ ಮಾಡಿರ್ತಕ್ಕಂತಹ ತೀರ್ಥಾದಿಗಳನ್ನು ಮಕ್ಕಳಿಗೆ ಸ್ವೀಕಾರ ಮಾಡಿಸಿ ಪ್ರೋಕ್ಷಣೆ ಮಾಡಿಕೊಂಡು ಬರೋದರಿಂದ ದೋಷ ಪರಿಹಾರವಾಗುತ್ತೆ. ಮುಂದಿನದು ಧನುರಾಶಿ.
ಧನುರಾಶಿಯವರಿಗೆ ಚತುರ್ಥ ಭಾವದಿಂದ ಕರ್ಮಭಾವಕ್ಕೆ ದೃಷ್ಟಿಯನ್ನು ಕೊಡತಕ್ಕಂಥ ಅಷ್ಟಮಾಧಿಪತಿ. ಅಂದರೆ ವಾಹನಾದಿಗಳಲ್ಲಿ ಹೋಗುವಾಗ, ಕೆಲಸ ಕಾರ್ಯ ನಿಮಿತ್ತ ವಾಹನಗಳಲ್ಲಿ ಪ್ರಯಾಣ ಮಾಡುವಾಗ ಅಪಾಯವಾಗತಕ್ಕಂಥ ದಿನ. ಧನುರಾಶಿಯವರು ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಅದರಲ್ಲೂ ವಿಶೇಷವಾಗಿ ದ್ವಿಚಕ್ರ ವಾಹನ ಚಾಲಕರು. ಯಾಕೆಂದರೆ ಮೀನರಾಶಿಯ ಚಿಹ್ನೆ ಹೀಗಿರ್ತದೆ, ಹೀಗೆ ಒಂದು ಈ ಪ್ರಕಾರದಲ್ಲಿ ಮೀನಿರ್ತದೆ ಮೀನರಾಶಿಯ ಚಿಹ್ನೆ. ಹಾಗಾಗಿ 2 ಮೀನು ಅಂತ ತಗೊಂಡ್ರೆ ಕನ್ಯಾ ಅಂತ ಹೇಳ್ತದೆ. ಕನ್ಯಾ ಕೂಡ ಚರರಾಶಿ, ಮೀನ ಕೂಡ ಚರರಾಶಿ. ಮಿಥುನದಲ್ಲಿರ್ತಕ್ಕಂತಹ ಗುರು, ಮಿಥುನ ಅಂತಂದ್ರೆ ಗಂಡು ಹೆಣ್ಣು ಅಂದ್ರೆ 2 ಅಂತಲೇ ಅರ್ಥ. ಯುಗ್ಮ ಅಂತ ಹೇಳ್ತಾರೆ. ಈ ಒಂದು ಯುಗ್ಮ ಅಂತಂದ್ರೆ 2. ದ್ವಿಚಕ್ರ ವಾಹನದಲ್ಲಿ ಪ್ರಯಾಣ ಮಾಡ್ತಕ್ಕಂಥವರಿಗೆ, ಧನುರಾಶಿಯವರಿಗೆ ಅಪಾಯವಾಗ್ತಕ್ಕಂಥ ಯೋಗ. ಹಾಗಾಗಿ ಧನುರಾಶಿಯವರು ನಾಳೆ ದಿನ ಆದಷ್ಟು ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಜಾಗ್ರತೆಯಾಗಿರಿ. ಜೊತೆಯಲ್ಲಿ ಸಾಧ್ಯವಾದಷ್ಟು ಹೆಲ್ಮೆಟ್ ಧಾರಣೆ ಮಾಡ್ಕೊಂಡಿರಿ. ಹೆಲ್ಮೆಟ್ ಹಾಕೋದು ಸ್ಟೈಲಿಗಲ್ಲ, ನೆನಪಿರಲಿ. ಅದನ್ನು ಶಿರಸ್ತ್ರಾಣ ಅಂತ ಹೇಳ್ತಾರೆ. ಶಿರ ಅಂದ್ರೆ ತಲೆ, ತ್ರಾಣ ಅಂದ್ರೆ ಕಾಪಾಡೋದು ಅಂತ ಅರ್ಥ. ಶಿರಸ್ತ್ರಾಣ ಅಂದ್ರೆ ತಲೆಯನ್ನು ಕಾಪಾಡೋದಕ್ಕೆ ಹಾಕ್ಕೊಳ್ಬೇಕು, ಸ್ಟೈಲ್ಗಲ್ಲ ಹೆಲ್ಮೆಟ್ ಹಾಕ್ಕೊಳ್ಳೋದು. ಕೆಲವರು ಹೆಲ್ಮೆಟ್ ಇರುತ್ತೆ ಹೇಗೆ ಅಂದ್ರೆ ಇಷ್ಟು ಕಟ್ಟು, ಅಲ್ಲಿಂದ ಕೆಳಗೆ ಅವ್ರಿಗೆ ತಲೆ ಇಲ್ಲ ಅಂತ ಅರ್ಥ. ಅಂದರೆ ತಲೆಯನ್ನು ಪೂರ್ತಿ ಅದು ರಕ್ಷಣೆ ಮಾಡ್ದಲೆ ಬರೀ ಮೇಲ್ಭಾಗವನ್ನು ಮಾತ್ರ ರಕ್ಷಣೆ ಮಾಡುತ್ತೆ. ಪೂರ್ಣ ತಲೆಯನ್ನು ರಕ್ಷಣೆ ಮಾಡೋದು ಯಾವಾಗ? ಯೋಚನೆ ಮಾಡಬೇಕು. ಹಾಗಾಗಿ ರಕ್ಷಣೆಯ ಬಗ್ಗೆ ಎಚ್ಚರಿಕೆ ವಹಿಸಿಕೊಂಡು ಧನುರಾಶಿಯವರು ವಾಹನ ಚಾಲನೆ ಮಾಡಿದ ಪಕ್ಷದಲ್ಲಿ ನಾಳೆ ಅವರು ಬರ್ತಕ್ಕಂಥ ಸಮಸ್ಯೆಯಿಂದ ಖಂಡಿತವಾಗಿ ಪಾರಾಗಬಹುದು. ಜೊತೆಯಲ್ಲಿ ಬೆಳಿಗ್ಗೆ ಹೊರಡೋಕ್ಕಿಂತ ಮುಂಚೆ ಯಾವುದೇ ಕೆಲಸಕ್ಕೆ ಹೋಗೋದಿದ್ರೂ ಮೊದಲು ಒಂದು ಆಂಜನೇಯನ ದರ್ಶನ ಮಾಡಿಕೊಂಡು ಅವನ ಪಾದಕ್ಕೆ ಹೂವುಗಳನ್ನು ಸಮರ್ಪಣೆ ಮಾಡಿ. ಇಲ್ಲಿ ಬಣ್ಣ ಪ್ರಧಾನ ಅಲ್ಲ. ಧನುರಾಶಿಯವರು ಆಂಜನೇಯನ ದರ್ಶನ ಮಾಡಿ ಅವನ ಪಾದಕ್ಕೆ ಹೂವುಗಳನ್ನು ಸಮರ್ಪಣೆ ಮಾಡಿಸಿ ಅಲ್ಲಿಂದ ಪ್ರಸಾದವನ್ನು ತಗೊಂಡು ಆಮೇಲೆ ನಿಮ್ಮ ಕೆಲಸಕ್ಕೆ ಹೋದರೆ ಖಂಡಿತವಾಗಿ ಈ ಒಂದು ಸಮಸ್ಯೆ ನಿಮಗೆ ಬರೋದೇ ಇಲ್ಲ. ಮಕರಾದಿ ಉಳಿದ ರಾಶಿಗಳವರ ಯೋಗ ಫಲ ಹೇಗಿದೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಈಗೊಂದು ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮರಳಿ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಯೋಗ ಫಲ ನಾಳೆಗೆ ಹೇಗಿದೆ ಅಂತ ತಿಳಿಯೋಣ ಅಲ್ವಾ? ಗುರುಜಿ, ಮಕರ, ಕುಂಭ ಹಾಗೂ ಮೀನ ರಾಶಿಗಳ ಯೋಗ ಫಲ ನಾಳೆಗೆ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ಮಕರ ರಾಶಿ. ಮಕರ ರಾಶಿಯವರಿಗೆ ಸಪ್ತಮ ಭಾವಾಧಿಪತಿ ತೃತೀಯ ಭಾವದ ಯೋಗ. ಅಂದರೆ ವಿವಾಹಿತರಲ್ಲಿ ಒಂದು ಉತ್ತಮವಾದಂಥ ಬಾಂಧವ್ಯದ ದಿನ, ಅನ್ಯೋನ್ಯತೆಯ ದಿನ. ಜೊತೆಯಲ್ಲಿ ವ್ಯಯಭಾವದಲ್ಲಿರ್ತಕ್ಕಂಥ ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಪುಣ್ಯ ಮತ್ತು ಕರ್ಮ ನಷ್ಟ. ಮನೆಯಲ್ಲಿ ಅನ್ಯೋನ್ಯತೆ ಇದೆ ನಿಜ, ಆದರೆ ಒಂದು ಥರ ಪುಣ್ಯ ನಷ್ಟವಾಗ್ತಕ್ಕಂಥದ್ದು ಯಾವುದೋ ಒಂದು ತಪ್ಪನ್ನು ಆಚರಣೆ ಮಾಡಬೇಕಾಗಿ ಬರ್ತದೆ ನಿಮ್ಮಿಂದ. ಜೊತೆಯಲ್ಲಿ ಕರ್ಮ ಅಂದರೆ ಉದ್ಯೋಗ ಸ್ಥಾನಕ್ಕೆ ಸಂಬಂಧಪಟ್ಟು, ಅಂದರೆ ಎಲ್ಲಿ ಉದ್ಯೋಗ ಮಾಡ್ತಿದ್ದೀರಿ ಆ ಕ್ಷೇತ್ರದಲ್ಲಿ ಯಾವುದೋ ಒಂದು ಅಡಚಣೆ ಆಗ್ತಕ್ಕಂಥದ್ದು ಅಥವಾ ನಿಮ್ಮಿಂದ ನಡೀತಕ್ಕಂಥ ಒಂದು ಅಪರಾಧ ಅಂತ ಹೇಳ್ಬೋದು. ಸಾಧ್ಯತೆ ಇರುವಂಥ ದಿನ ಆಗ್ತದೆ ನಾಳೆ. ಹಾಗಾಗಿ ಇವತ್ತೇ ಆ ಬಗ್ಗೆ ಎಚ್ಚರಿಕೆ ಇಟ್ಕೊಳ್ಳಿ. ಯಾವ ರೀತಿಯಲ್ಲಿ ನಿಮ್ಮ ಕೈಯಿಂದ ಎಡವಟ್ಟಾಗಬಹುದು ಅಂತ ಆ ಬಗ್ಗೆ ಎಚ್ಚರಿಕೆ ಇಟ್ಕೊಂಡು ಮೊದಲೇ ಎಚ್ಚರಿಕೆ ವಹಿಸ್ಕೊಂಡ್ಬಿಟ್ರೆ ನಾಳೆ ಬರ್ತಕ್ಕಂಥ ಆ ಒಂದು ಸಾಧ್ಯತೆಯನ್ನು ತಡಿಬಹುದು. ಹೇಗೆ? ಆರಾಧನೆಯ ಮುಖಾಂತರ ತಡಿಬೇಕಾಗ್ತದೆ. ಸುಮ್ಮನೆ ಆಗೋದಿಲ್ಲ. ಅದಕ್ಕೆ ಆರಾಧನೆಯನ್ನು ಮಾಡಬೇಕು. ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ನಾಳೆ ಬೆಳಿಗ್ಗೆನೆ ಮಾಡಿಕೊಂಡು ನೀವು ಉದ್ಯೋಗಕ್ಕೆ ಹೋದ ಪಕ್ಷದಲ್ಲಿ ಚರರಾಶಿ ಪೂರ್ಣವಾಗಿ ಚರರಾಶಿಯಲ್ಲಿರ್ತಕ್ಕಂಥ ಯೋಗಗಳಾಗಿರೋದ್ರಿಂದ ಪರಿಹಾರವಾಗಲಿಕ್ಕೆ ಸಾಧ್ಯ ಇದೆ. ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿ. ಮುಂದಿರೋದು ಕುಂಭರಾಶಿ. ಕುಂಭರಾಶಿಯವರಿಗೆ ಜಲಕಂಟಕ ಯೋಗ ಅಂತ ಕಂಡು ಬರ್ತಾ ಇದೆ. ಕಾರಣ ಏನಂತಂದರೆ ಷಷ್ಠಾಧಿಪತಿಯು ದ್ವಿತೀಯದಿಂದ ಅಷ್ಟಮಕ್ಕೆ ದೃಷ್ಟಿ ಕೊಡ್ತಕ್ಕಂಥದ್ದು ಮತ್ತು ಅಷ್ಟಮಾಧಿಪತಿಯು ವ್ಯಯಭಾವಾಧಿಪತಿಯ ಸಹಯೋಗವನ್ನು ಹೊಂದಿರತಕ್ಕಂಥದ್ದು. ಆದ್ದರಿಂದ ಈ ಎಲ್ಲ ಒಟ್ಟಾರೆ ನೋಡಿದಾಗ ಸ್ವಲ್ಪ ಮಟ್ಟಿನ ಅಪಾಯವಾಗತಕ್ಕಂಥ ದಿನ. ಅಷ್ಟಮ ಭಾವವನ್ನು ಯೋಚನೆ ಮಾಡಬೇಕು. ಅದು ದ್ವಿತೀಯದಲ್ಲಿರ್ತಕ್ಕಂತಹ ಷಷ್ಠಾಧಿಪತಿ. ಅಂದರೆ ಸಾಲಬಾಧೆಯಿಂದ ನೊಂದು
ಸಾವಿಗೆ ಶರಣಾಗತಕ್ಕಂಥ ಯೋಚನೆ ಬರುವಂಥ ದಿನ. ನಾನು ಉತ್ತೇಜಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೇನೆ. ನೆನಪಿಟ್ಕೊಳ್ಳಿ, ಆ ಥರದ ದುರ್ಯೋಚನೆಗಳು ಮನಸ್ಸಿನಲ್ಲಿ ಬರಬಹುದು. ಕಾರಣ ತೃತೀಯ ಭಾವಾಧಿಪತಿಯಾಗಿರ್ತಕ್ಕಂಥ ಅಂಗಾರಕ ರಾಶಿಗೂ ಮತ್ತು ಚಂದ್ರನಿಗೂ ದೃಷ್ಟಿಯನ್ನು ಕೊಡೋದ್ರಿಂದ ಈ ಯೋಗವನ್ನು ಹೇಳುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಮತ್ತು ಮನಸ್ಸಿನಲ್ಲಿ ಬರ್ತಕ್ಕಂತಹ ದುರ್ಯೋಚನೆಗಳನ್ನು ಹೊರಹಾಕಬೇಕು. ಈ ದುರ್ಯೋಚನೆಗಳು ಹೊರಹಾಕೋದ್ರ ಜೊತೆಯಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಬೇಕು. ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ನೆಗೆಟಿವಿಟಿ ಅಂತ ಏನಿದೆ, ಇದನ್ನು ಸ್ವಲ್ಪ ಮಟ್ಟಿಗೆ ಪರಿಹಾರ ಮಾಡ್ತಕ್ಕಂಥವನು ಮತ್ತು ಋಣ ಅಂತ ಏನು ಹೇಳ್ತೀವಿ, ಸಾಲ, ಈ ಋಣ ಮೋಚಕ ಯಾರು ಅಂದ್ರೆ ಅಂಗಾರಕ. ಹಾಗಾಗಿ ಋಣ ಮೋಚಕನಾಗಿರ್ತಕ್ಕಂಥ ಅಂಗಾರಕನಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ ಅಥವಾ ಅಧಿಪ್ರತ್ಯಧಿದೇವತೆ ಸೂಚಕ ಯಾರು ಅಂದರೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯನ ಆರಾಧನೆಯಿಂದ ಖಂಡಿತವಾಗಿ ಈ ಸಮಸ್ಯೆ ಪರಿಹಾರವಾಗುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರ ಯೋಗಫಲದ ಪ್ರಕಾರ ಜನ್ಮ ರಾಶಿಯಲ್ಲಿರ್ತಕ್ಕಂಥ ಪಂಚಮಾಧಿಪತಿ ಅಂದರೆ ಸೌಖ್ಯದ ದಿನ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಷಟ್ಸಪ್ತಾಗ್ನಿ ದಶೈಕ ಶೋಭನಕರ ನಾರಿರ್ಬುಧಾರ್ಕೌ ಪ್ರಿಯ. ನಾರಿ ಅಂತಂದರೆ ಹೆಣ್ಣು ಅಂತ ಅರ್ಥ ಅಲ್ಲ. ಇಲ್ಲಿ ನಾರಿ ಅಂದರೆ ನಾ ಅರಿಹಿ, ನಾ ಅರಿ ಅಂದರೆ ಶತ್ರುಗಳಿಲ್ಲ ಅಂತ. ಚಂದ್ರನಿಗೆ ಯಾರೂ ಶತ್ರುಗಳಿಲ್ಲ. ದಶೈಕ ಶೋಭನಕರ ಅಂದರೆ ರಾಶಿಯಲ್ಲಿರ್ತಕ್ಕಂತಹ ಚಂದ್ರ ಉತ್ತಮವಾದಂಥ ಒಂದು ಫಲವನ್ನು ಕೊಡ್ತಾನೆ ಅವನ ಸಂಬಂಧಿತವಾಗಿ. ಅಂದರೆ ಚಂದ್ರ ಸಂಬಂಧಿತವಾದಂಥ ವ್ಯವಹಾರ ಮಾಡ್ತಕ್ಕಂಥವರಿಗೆ, ಜೊತೆಯಲ್ಲಿ ಯಾವ ಮೀನರಾಶಿಯವರಿಗೆ ಹೆಣ್ಣು ಮಕ್ಕಳಿದ್ದಾರೋ ಅಂತಹ ಹೆಣ್ಣು ಮಕ್ಕಳಿಂದ, ಯಾಕೆಂದರೆ ಪಂಚಮ ಸ್ಥಾನಾಧಿಪತಿ ಅವನು, ಸ್ತ್ರೀಕಾರಕ ಗ್ರಹ, ಶುಕ್ಲ ಪಕ್ಷದ ವೃದ್ಧಿ ಚಂದ್ರ, ಈ ಎಲ್ಲ ಯೋಗಗಳನ್ನು ನೋಡಿದಾಗ ಹೆಣ್ಣು ಮಕ್ಕಳಿಂದ ಸ್ವಲ್ಪ ಸಮಾಧಾನದ ಸುದ್ದಿಯನ್ನು ಕೇಳ್ತಕ್ಕಂಥದ್ದು ಅಥವಾ ಹೆಣ್ಣು ಮಕ್ಕಳಿಂದ ಆನಂದ ಪಡ್ತಕ್ಕಂಥದ್ದು, ಹೆಣ್ಣು ಮಕ್ಕಳು ಮೀನರಾಶಿಯವರಿಗೆ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಂದ ಒಂದು ರೀತಿಯ ಸಮಾಧಾನಕರವಾದಂಥ ವಾತಾವರಣವನ್ನು ಮೀನರಾಶಿಯವರು ಹೊಂದತಕ್ಕಂಥ ದಿನ. ಇದರ ಜೊತೆಯಲ್ಲಿ ಉಮಾಂಚೈವ ನಿಶಾಪತಿಂ, ಪಾರ್ವತಿಯನ್ನ ಅಥವಾ ಗೌರಿಯನ್ನ ಆರಾಧನೆ ಮಾಡೋದರಿಂದ ಈ ಒಂದು ಸಂಬಂಧಿತವಾದಂತಹ ಯೋಗ ಮತ್ತಷ್ಟು ಹೆಚ್ಚಾಗಿ ಉತ್ತಮವಾದಂತಹ ಅಭಿವೃದ್ಧಿಯೂ ಆಗಿ ಸುಖವನ್ನು ಕಾಣ್ತಕ್ಕಂಥ ದಿನವಾಗ್ತದೆ ನಾಳೆ. ಈ ರೀತಿಯಾದಂಥ ಯೋಗ ಮೇಷದಿಂದ ಪ್ರಾರಂಭ ಮಾಡಿ 12 ರಾಶಿಗಳವರೆಗೆ ನಾಳೆ ಇರ್ತಕ್ಕಂಥದ್ದು. ಮೊದಲೇ ತಿಳಿಸಿದ್ದೀನಿ, ನಿಮಗೆ ಹೇಳಿರ್ತಕ್ಕಂತಹ ಸುಲಭೋಪಾಯಗಳನ್ನು ಆಚರಣೆ ಮಾಡಿ ಬರಬಹುದಾದಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಪರಿಹಾರವನ್ನು ಹೊಂದಿಕೊಳ್ಳಿ. ಆದಿತ್ಯಾದಿ 9 ಗ್ರಹಗಳು ಕೂಡ ನಿಮಗೆಲ್ಲರಿಗೂ ಸಹ ಸನ್ಮಂಗಳವನ್ನು ಉಂಟು ಮಾಡಲಿ, ಏಕಾದಶ ಭಾವದ ಫಲವನ್ನು ಕೊಟ್ಟು ನಿಮ್ಮನ್ನು ರಕ್ಷಣೆ ಮಾಡಲಿ ಅಂತ ಬೇಡ್ಕೊಳ್ತೀನಿ. ನಾಳೆ ದಿವಸ ಎಲ್ಲ ರಾಶಿಯವರು ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ತಗೋಬೇಕು ಅಂತ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ. ವೀಕ್ಷಕರೇ, ಈಗೊಂದು ವಿರಾಮದ ನಂತರ ಗುರೂಜಿಯಿಂದ ಇನ್ನಷ್ಟು ವಿಚಾರವನ್ನು ತಿಳಿಯೋಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಜ್ಞಾನ ದರ್ಪಣ ವಿಭಾಗ. ಗುರುಜಿ, ಇವತ್ತಿನ ಪ್ರಶ್ನೆ, ಇವತ್ತು ಮಂಗಳವಾರ, ನೀವು ಮಂಗಳ ಗ್ರಹದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ನಾವು ಎಲ್ಲ ದೇವತೆಗಳಿಗೆ ಪೂಜೆಯನ್ನು ಮಾಡಿ ಆಶೀರ್ವಾದ ತಗೋಬೇಕಾದ್ರೆ ನೈವೇದ್ಯವನ್ನು ಕೂಡ ಇಟ್ಟು ನಾವು ಪೂಜೆಯನ್ನು ಮಾಡ್ತೀವಿ. ಮಂಗಳ ಗ್ರಹಕ್ಕೆ ನಾವು ಪೂಜೆಯನ್ನು ಮಾಡಿದಾಗ ಯಾವ ಒಂದು ನೈವೇದ್ಯವನ್ನು ಇಡಬೇಕಾಗತ್ತೆ? ಎಲ್ಲ ಗ್ರಹಕ್ಕೂ ಸಹ ಅಥವಾ ಯಾವುದೇ ದೇವತೆಗಳಿಗೆ ನಾವು ಆರಾಧನೆ ಮಾಡಬೇಕಾಗಿದ್ದರೂ ಕೂಡ ಅಲ್ಲಿ ನೈವೇದ್ಯ ಅಂತಿಡುವಂಥದ್ದು ಸಹಜವಾದ್ದು. ಇದರಲ್ಲಿ ವಿಶೇಷ ಅಂತ ಇಲ್ಲ. ಅದರಲ್ಲೂ ದೇವತೆಗಳಿಗೆ ಬೀಜದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಹಣ್ಣುಗಳು ಅಷ್ಟು ಶ್ರೇಷ್ಠ ಅಂತ ಹೇಳೋಕ್ಕಾಗಲ್ಲ. ಸ್ವಾಮಿ, ಬೀಜದಿಂದ ಉತ್ಪತ್ತಿ ಆಗದೇ ಇರತಕ್ಕಂಥದ್ದು ಯಾವುದು ಕೇಳಿದರೆ ಬಾಳೆಹಣ್ಣು ಗಡ್ಡೆ ಮತ್ತು ಒಂದು ಮರದಲ್ಲಿ ಬಿಡ್ತಕ್ಕಂಥದ್ದು ಒಂದೇ ಗೊನೆ, ಒಂದು ಸಾರಿ ಬಿಚ್ಚಿದ್ರೆ ಹೋಯ್ತು. ಅದೇ ಥರ ತೆಂಗಿನಕಾಯಿ ಕೂಡ, ತೆಂಗಿನಕಾಯಿಯನ್ನು ಮೊಳಕೆ ಬಂದಿದ್ದನ್ನು ನೆಟ್ಟರೆ ಮಾತ್ರ ಗಿಡವಾಗುತ್ತೆ, ಒಡೆದ್ರೆ ಮೊಳಕೆ ಬರೋದೇ ಇಲ್ಲ. ಬಳಸದೇ ಇದ್ದರೆ ಮಾತ್ರ ಮತ್ತೆ ಚಿಗರ್ಲಿಕ್ಕೆ ಸಾಧ್ಯ. ಹಾಗಾಗಿ ಹಣ್ಣು ಕಾಯಿ ಇಡ್ತಕ್ಕಂಥದ್ದು ಸರ್ವಶ್ರೇಷ್ಠ, ಅದರಲ್ಲಿ ಏನೂ ಸಂಶಯ ಇಲ್ಲ. ಆದರೂ ಮಂಗಳ ಗ್ರಹನಿಗೆ ವಿಶೇಷವಾಗಿ ತೊಗರಿಬೇಳೆಯನ್ನು ಮಿಶ್ರಣ ಮಾಡಿರ್ತಕ್ಕಂಥ ಬೆಲ್ಲದ ಅನ್ನ
ಅಂದರೆ ಅಕ್ಕಿ ತೊಗರಿಬೇಳೆ ಬೆಂದಿರಬೇಕು, ಜೊತೆಯಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಬೆಲ್ಲದ ಅನ್ನವನ್ನು ಮಾಡಿಕೊಂಡು ಅದನ್ನು ಮಂಗಳ ಗ್ರಹನಿಗಿಟ್ಟು ನೈವೇದ್ಯ ಮಾಡಿದ ಪಕ್ಷದಲ್ಲಿ ಅದು ನೈವೇದ್ಯಕ್ಕೆ ಯೋಗ್ಯವಾದಂಥ ವಸ್ತು ಅಂತ ಗ್ರಾಹ್ಯವಾಗುತ್ತೆ. ಧನ್ಯವಾದಗಳು ಗುರೂಜಿ. ಈಗ ಮುತ್ತಿನಂತ ಮಾತು. ಗುರೂಜಿ, ಮುತ್ತಿನಂತ ಮಾತಿನಲ್ಲಿ ಈ ದಿವಸ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಮುತ್ತಿನಂಥ ಮಾತು ಮುತ್ತಿನಂತೆ ಇರಬೇಕು. ಜೊತೆಯಲ್ಲಿ ಮುತ್ತಿನ ಒಂದು ಸ್ವಭಾವ ಏನು ಅಂದ್ರೆ ಕಠಿಣವಾಗಿರ್ತಕ್ಕಂಥದ್ದು ಅಂತ. ಸ್ವಲ್ಪ ಕಠಿಣವಾಗಿಯೇ ಮಾತಾಡಬೇಕಾದಂಥ ಅನಿವಾರ್ಯತೆ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ. ನಾನೇನು ಮಾಡಲಿ? ಆಚರಣೆಗಳ ಬಗ್ಗೆ ಯೋಚನೆ ಮಾಡೋಣ. ಯಾಕೆಂದರೆ ಮಂಗಳ, ಇವತ್ತು ಮಂಗಳವಾರ, ಮಂಗಳನ ಬಗ್ಗೆ ತಿಳಿಸಿದ್ದೀನಿ. ಮಂಗಳವಾದ ಆಚರಣೆಗಳ ಬಗ್ಗೆನೂ ಯೋಚನೆ ಮಾಡೋಣ. ಹಿಂದೆಲ್ಲ ನಾನು ಅನೇಕ ವಿಚಾರಗಳು ಬಂದಾಗ ತಿಳಿಸಿದ್ದೀನಿ ಕೆಲವಾರು ಆಚರಣೆಗಳ ಬಗ್ಗೆ. ಇವತ್ತು ಪ್ರಧಾನವಾಗಿ ಕೈಗೆ ಬಳೆ ಹಾಕ್ತಕ್ಕಂಥದ್ದು, ಜೊತೆಯಲ್ಲಿ ಹಣಗಿಡ್ತಕ್ಕಂಥದ್ದು, ಈ ಎರಡರ ಬಗ್ಗೆ ಯೋಚನೆ ಮಾಡೋಣ. ಮೊದಲನೇದಾಗಿ, ಇವತ್ತು ಮಾರ್ಕೆಟ್ನಲ್ಲಿ ಬೇಕಷ್ಟು ತರಹಾವರಿ ವಸ್ತುಗಳು ಬಂದಿದೆ ಕೈಗೆ ಅಲಂಕಾರ ಮಾಡ್ಕೊಳ್ಳೋದಕ್ಕೆ. ಇಲ್ಲಿಂದ ಒಂದೇ ಏನು, ಬರೀ ಬೆರಳುಗಳು ತುದಿಯಿಂದ ಹಿಡಿದು ಇಲ್ಲಿವರೆಗೂ ಸಹ ಅಲಂಕಾರ ಮಾಡ್ಕೊಳ್ಬಹುದು. ಇವತ್ತು ಅಷ್ಟೆಲ್ಲ ವಿಶೇಷವಾದ ವಸ್ತುಗಳು ಮಾರ್ಕೆಟ್ನಲ್ಲಿ ಬಂದ್ಬಿಟ್ಟಿದೆ. ಅಲಂಕಾರವನ್ನು ಮಾಡ್ಕೊಳ್ತೀರಿ. ಮುಗ್ಧ, ಮೋಹಕ, ಮಾದಕ ಮತ್ತು ಆರಾಧನಾ ಅಂತ 4 ರೀತಿಯ ಸೌಂದರ್ಯ ಇದೆ ಅಂತ ಹೇಳ್ತಾರೆ ತಿಳಿದವರು. ಮುಗ್ಧ, ಮೋಹಕ, ಮಾದಕ ಮತ್ತು ಆರಾಧನಾ ಅಂತ ಈ 4 ರೀತಿಯ ಸೌಂದರ್ಯಗಳನ್ನು ಹೊರತುಪಡಿಸಿ ಯಾವುದೂ ಸೌಂದರ್ಯವೇ ಇಲ್ಲ. ಸೌಂದರ್ಯದ ವಿಚಾರ ಒಂದು ಸೈಡ್ನಲ್ಲಿ ಇರಲಿ. ಮಂಗಳಾಚರಣೆ ವಿಚಾರ ಬಂದಾಗ ಬಳೆಗಳನ್ನು ಧರಿಸ್ತಕ್ಕಂಥದ್ದು ಮಂಗಳದ ಒಂದು ಸಂಕೇತ. ಯಾಕೆ ಅಂತ ಯೋಚನೆ ಮಾಡಿ. ನೀವು ಬಳೆಗಳನ್ನು ಧರಿಸಿದಾಗ ನೀವು ಯಾವುದೇ ಕೆಲಸ ಮಾಡಿದರೂ ಆ ಬಳೆಗಳು ಒಂದಕ್ಕೊಂದು ತಾಗದಾಗ ಶಬ್ದ ಆಗುತ್ತೆ. ಆ ಶಬ್ದ ಒಂದು ರೀತಿಯ ಮಾಧುರ್ಯವನ್ನು ಕೊಡುತ್ತೆ. ಆ ಮಾಧುರ್ಯದಲ್ಲಿ ಬರ್ತಕ್ಕಂಥದ್ದು ಮನಸ್ಸಿನಲ್ಲಿ ಅದು ಬೀರ್ತಕ್ಕಂತಹ ಪ್ರಭಾವ, ಅದನ್ನು ಗಮನಿಸಬೇಕು. ಬಳೆಯ ಶಬ್ದ ಬಂದಾಗ ಒಂದು ರೀತಿಯ ಮಾಧುರ್ಯ ಉಂಟಾಗತ್ತೆ. ಜೊತೆಯಲ್ಲಿ ಆ ಬಳೆ ಅಂತಕ್ಕಂಥದ್ದು ಒಂದಕ್ಕೊಂದು ತಾಗಿದಾಗ ಓಂ ಅನ್ನುವಂತಹ ಶಬ್ದ ಬರುತ್ತೆ. ಸರಿಯಾಗಿ ಗಮನಿಸಿದ್ರೆ ಗೊತ್ತಾಗತ್ತೆ. ಇದು ಬೇರೆ ಯಾವುದೇ ಬಳೆಗಳಲ್ಲಿ ಬರೋದಿಲ್ಲ, ಗಾಜಿನ ಬಳೆಯಲ್ಲಿ ಮಾತ್ರ ಬರುತ್ತೆ. ಇದನ್ನು ನೆನಪಿಟ್ಕೋಬೇಕು. ಹಾಗಾಗಿ ಆ ಬಳೆಗಳನ್ನು ಧರಿಸಬೇಕು ಅಂತ ಶಾಸ್ತ್ರ ಬಂದಿದ್ದು. ಕಾರಣ, ಹೆಂಗಸರು ವಿಶೇಷವಾಗಿ ಸ್ತ್ರೀಯರು ಪೂಜೆ ಮಾಡುವಾಗ ಘಂಟಾನಾದವನ್ನು ಮಾಡೋದಿಲ್ಲ, ಸಹಜವಾಗಿ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಅಭ್ಯಾಸ ಇರೋದಿಲ್ಲ ಅನ್ನುವಂಥದ್ದು ಒಂದು ಕಾರಣವಾದರೆ, ಆ ಒಂದು ಎಡಗೈ, ಸ್ತ್ರೀಯರಿಗೆ ಎಡಗೈ ಪ್ರಧಾನ ಮತ್ತು ಪೂಜೆ ಮಾಡುವಾಗ ಎಡಗೈ ಹೆಚ್ಚು ಚಲನೆಯಲ್ಲಿರುತ್ತೆ. ಹಾಗಾಗಿ ಸ್ತ್ರೀಯರು ಎಡಗೈಯಲ್ಲಿ ಘಂಟಾನಾದವನ್ನು ಮಾಡಿದರೆ ಅವರ ಎಡಭಾಗ ಅಥವಾ ಅವರಲ್ಲಿ ಇರ್ತಕ್ಕಂತಹ ವೈಬ್ರೇಷನ್ ಏನಿದೆ ಅದು ಲೆಫ್ಟ್ ಇಂಡಿಕೇಟೆಡ್, ಅಂದರೆ ಎಡಭಾಗವನ್ನು ಪ್ರಧಾನವಾಗಿ ತಗೊಳ್ಳುತ್ತದೆ. ಅಂದರೆ ಪ್ರಾಧಾನಿಕವಾಗಿರ್ತಕ್ಕಂಥದ್ದು ಎಡಭಾಗ. ಹಾಗಾಗಿ ಎಡಗೈಯಲ್ಲಿ ಘಂಟಾನಾದ ಮಾಡಕೂಡುದು ಅಂತ ಮಾಡಿದ್ದಾರೆ. ಹಾಗಂತ ಬಲಗೈಲಿ ಘಂಟಾನಾದವನ್ನು ಮಾಡತಕ್ಕಂಥದ್ದು ನಿಷಿದ್ಧ. ಯಾಕೆ ಅಂತಂದರೆ ಬಲಗೈನಲ್ಲಿ ಘಂಟಾನಾದವನ್ನು ಮಾಡಕೂಡುದು ಅಂತ ಶಾಸ್ತ್ರ ಇದೆ. ಹಾಗಾಗಿ ಅಲ್ಲಿ ಘಂಟಾನಾದ ಬರಬೇಕು. ಮಂಗಳಾಚರಣೆ ಆಗುವಾಗ ಘಂಟಾನಾದ ಬರಬೇಕು. ಯಾಕೆ? ಆ ಓಂಕಾರ ಅಲ್ಲಿ ನಿನಾದವಾಗಬೇಕು, ಅಥವಾ ಓಂಕಾರದ ಒಂದು ಹೊರಹೊಮ್ಮುವಿಕೆ ಅಲ್ಲಿ ನಡಿಬೇಕು. ಹಾಗಾಗಿ ಕೈಯಲ್ಲಿ ಬಳೆ ಇದ್ದಾಗ ಒಂದಕ್ಕೊಂದು ತಾಗಿದಾಗ ತನ್ನಿಂತಾನೆ ಓಂಕಾರ ಬರ್ತದೆ ಅನ್ನುವಂಥದ್ದು ಒಂದು ಮಂಗಳಾಚರಣೆ ಉದ್ದೇಶ. ಇನ್ನೊಂದು ವಿಚಾರ ಕೂಡ ಇದೆ. ಈಗ ದೇಹದಲ್ಲಿರ್ತಕ್ಕಂತಹ ಉಷ್ಣತೆಯನ್ನು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ಗಾಜಿಗಿದೆ. ಹಾಗಾಗಿ ಗಾಜಿನ ಬಳೆಯನ್ನು ಯಾರು ಧಾರಣೆ ಮಾಡ್ತಾರೆ ಅವರ ದೇಹದ ಉಷ್ಣತೆ ನಿಯಂತ್ರಣಕ್ಕೆ ಬರುತ್ತೆ. ಉಷ್ಣತೆ ಅನ್ನುವಂಥದ್ದು ನಿಯಂತ್ರಣಕ್ಕೆ ಬಂದಾಗ ಮಾನಸಿಕವಾಗಿರ್ತಕ್ಕಂಥ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಯಾವಾಗ ದೇಹದ ಉಷ್ಣತೆ ಹೆಚ್ಚಾಗುತ್ತೆ, ರಕ್ತದ ಒಂದು ಪರಿಚಲನೆ ತೀವ್ರವಾಗುತ್ತೆ, ಸ್ಪೀಡ್ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಅದು ಬ್ಲಡ್ ಪ್ರೆಷರ್ ಅನ್ನುವಂಥದ್ದು ಜಾಸ್ತಿ ಆದಾಗ ಅದರ ಪ್ರಭಾವ ತಲೆಯ ಮೇಲಾಗುತ್ತೆ. ಯಾವಾಗ ಅದು ತಲೆ ಮೇಲಾಗುತ್ತೆ ಆವಾಗ ವಿವೇಚನಾ ಶಕ್ತಿ ಹೊರಟು ಹೋಗುತ್ತೆ, ಕಿರಿಕಿರಿ ರಗಳೆಗಳು ಶುರುವಾಗುತ್ತೆ. ಎಲ್ಲಿಂದ ಎಲ್ಲಿ ಕನೆಕ್ಷನ್ ಇದೆ ನೋಡಿ, ನೀವೇ ಯೋಚನೆ ಮಾಡಿ. ನಮ್ಮ ಹಿಂದಿನವರು ಬಳೆಗಳನ್ನು ಧರಿಸಬೇಕು ಅಂತ ಹೇಳಿದ್ಯಾಕೆ ಅಂದರೆ ಇದೇ ಕಾರಣಕ್ಕೆ. ಶರೀರದ ಮೇಲೆ ಅಂತಹ ವಸ್ತುಗಳಿದ್ದರೆ, ಹಿಂದೆಲ್ಲ ಮಣ್ಣಿನ ಬಳೆ ಇರ್ತಿತ್ತು, ಈಗ ಗಾಜಿನ ಬಳೆ ಬಂದಿದೆ, ಈಗಲೂ ಮಣ್ಣಿನ ಬಳೆ ಸಿಕ್ಕತ್ತೆ. ಯಾವ್ಯಾವುದೋ ಥರದ ಬಳೆಗಳನ್ನು ಧರಿಸ್ಕೊಂಡು ಆರೋಗ್ಯನೂ ಹಾಳು ಮಾಡಿಕೊಂಡು, ಶಾರೀರಿಕವಾದ ಆರೋಗ್ಯವೂ ಹಾಳು,
ಸಾಂಸ್ಕೃತಿಕವಾದ ಆರೋಗ್ಯವೂ ಹಾಳು, ಮಾನಸಿಕ ಆರೋಗ್ಯವೂ ಹಾಳು. ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ. ಇವತ್ತೆಲ್ಲ ಕರೆಂಟಿನ ಒಲೆ ಬಂದಿದೆ, ಎಲೆಕ್ಟ್ರಿಕ್ ಸ್ಟವ್ಗಳು ಬಂದಿದೆ, ಎಲೆಕ್ಟ್ರಿಕ್ ಸಂಬಂಧಪಟ್ಟಂಥ ಎಷ್ಟೋ ವಸ್ತುಗಳನ್ನು ಉಪಯೋಗಿಸ್ತೀವಿ. ಉದಾಹರಣೆಗೆ ಮೈಕ್ರೋವೇವ್ ಓವನ್ ಉಪಯೋಗಿಸ್ತೀವಿ, ವಾಷಿಂಗ್ ಮೆಷೀನು, ಐರನ್ ಬಾಕ್ಸು, ಹೀಗೆ ಎಷ್ಟೋ ವಿಚಾರಗಳು, ಇನ್ನು ಇಂಡಕ್ಷನ್ ಸ್ಟವ್ ಇತ್ಯಾದಿಗಳನ್ನೆಲ್ಲ ಉಪಯೋಗಿಸುವಾಗ ಕೈಯಲ್ಲಿ ಗಾಜಿನ ಬಳೆ ಇದ್ದ ಪಕ್ಷದಲ್ಲಿ ಎಲೆಕ್ಟ್ರಿಕ್ ಶಾಕ್ ಅನ್ನುವಂಥದ್ದು ಏನು ಹೇಳ್ತೀವಲ್ಲ, ಅದು ಹೊಡೆಯೋದಿಲ್ಲ. ಹೊಡೆದ್ರೂ ಸಹ ಇಲ್ಲಿಂದ ಇಷ್ಟು ಭಾಗಕ್ಕೆ ಮಾತ್ರ ಹೊಡೆಯುತ್ತೆ. ಗಾಜಿನ ಬಳೆ ಎಲ್ಲಿಗೆ ನೀವು ಸೇರಿಸ್ಕೊಂಡಿರ್ತೀರಲ್ಲ, ಅಲ್ಲಿಂದ ಮುಂದೆ ಕರೆಂಟ್ ಹೊಡೆಯೋದಿಲ್ಲ ನಿಮಗೆ. ನೀವು ಗಮನಿಸಿ ನೋಡ್ಬೇಕದನ್ನ. ಹಾಗಾಗಿ ಈ ಎಲೆಕ್ಟ್ರಿಕ್ ಶಾಕಿಂದ ಕೂಡ ನಾವು ಬಚಾವಾಗಬಹುದು. ಯಾವಾಗ? ಕೈಯಲ್ಲಿ ಗಾಜಿನ ಬಳೆ ಇದ್ದ ಪಕ್ಷದಲ್ಲಿ. ಇತ್ತೀಚೆಗೆ ನಮ್ಮ ಮಕ್ಕಳು ಓದ್ತಕ್ಕಂಥ ಸ್ಕೂಲ್ನಲ್ಲಿ ಒಬ್ಬರು ಟೀಚರ್ ಕರೆಂಟ್ ಹೊಡೆದು ತೀರೋಗ್ಬಿಟ್ರು. ಯಾವುದರಲ್ಲಿ? ಕೇವಲ ಒಂದು ಬಾಯ್ಲರ್, ನೀರು ಕಾಯಿಸೋದಕ್ಕೆ ಹಾಕಿರ್ತಕ್ಕಂಥ ಇಮ್ಮರ್ಷನ್ ಕಾಯಿಲ್ ಇದೆಯಲ್ಲ, ಅದರಲ್ಲಿ ನೀರಲ್ಲಿ ಕೈಯನ್ನು ಅದ್ದಿ ಕರೆಂಟ್ ಹೊಡೆದು ಪಾಪ ತೀರೋಗ್ಬಿಟ್ರು. ಎಂಥ ದುಃಖದ ಸಂಗತಿ ಅದು. ಅಂದರೆ ಆಕಸ್ಮಿಕವಾಗಿ ಅವ್ರ ಕೈಯಲ್ಲಿ ಏನಾದರೂ ಪೂರ್ಣವಾಗಿ ಗಾಜಿನ ಬಳೆನೇ ಇದ್ದಿದ್ದಿದ್ರೆ ಅಷ್ಟೇ ಭಾಗಕ್ಕೆ ಕರೆಂಟ್ ಹೊಡಿತಾ ಇತ್ತು, ಪೂರ್ಣವಾಗಿ ಶರೀರಕ್ಕೆ ಅದರ ಒಂದು ಆಘಾತ ಅನ್ನುವಂಥದ್ದು ಆಗ್ತಿರ್ಲಿಲ್ಲ, ಆವಾಗ ಪ್ರಾಣಾಪಾಯವೂ ಆಗ್ತಿರ್ಲಿಲ್ಲ ಅಲ್ವಾ? ಯೋಚನೆ ಮಾಡಬೇಕು. ಗಾಜಿನ ಬಳೆಗಳನ್ನು ಅದಕ್ಕಾಗಿ ಧರಿಸ್ಬೇಕು, ಮುಖ್ಯವಾಗಿ ನೆನ್ಪಿಡ್ಬೇಕು. ಇನ್ನು ಹಣೆಗಿಟ್ಕೊಳ್ಳೋ ವಿಚಾರ ಒಂದು ಬಾಕಿ ಉಳಿತಲ್ಲ, ಕುಂಕುಮವನ್ನು ಇಲ್ಲಿ ಇಟ್ಕೊಳ್ಬೇಕು. ಯಾಕೆ? ಕುಂಕುಮವನ್ನೇ ಧರಿಸ್ಬೇಕು. ಯಾಕೆ? ಹುಬ್ಬಿನ ಮಧ್ಯದಲ್ಲೇ ಧರಿಸ್ಬೇಕು. ಯಾಕೆ? ಇದೆಲ್ಲ ಯೋಚನೆ ಬಂತ ತಲೆಯಲ್ಲಿ? ನಾಳೆ ದಿವಸ ತಿಳಿಸ್ಕೊಡ್ತೀನಿ. ಇವತ್ತು ಸ್ವಲ್ಪ ಸಮಯ ಕಡಿಮೆ ಇದೆ ಅಲ್ವಾ, ನಾಳೆ ತಿಳಿಸ್ಕೊಡ್ತೀನಿ. ಒಟ್ಟಾರೆ ಈ ಎಲ್ಲ ವಿಚಾರವನ್ನು ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದು ಒಂದು ಒಳ್ಳೆಯ ಒಂದು ವಿಚಾರಕ್ಕಾಗಿ ಅದನ್ನು ನಾವು ಪಾಲಿಸಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಈ ದಿವಸ ನವಗ್ರಹಗಳ ಚಲನೆಯ ವಿಚಾರದಲ್ಲಿ ಮಂಗಳ ಗ್ರಹದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಗುರೂಜಿ. ನಮಸ್ಕಾರ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಭಗವಂತ ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡಲಿ, ಯಾರೊಬ್ಬರಿಗೂ ದುಃಖವನ್ನು ಕೊಡದೇ ಇರಲಿ ಅಂತ ಅವನನ್ನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಒಂದು ಸಂತೋಷದ ಸುದ್ದಿ. ಏನಪ್ಪ ಅಂತಂದರೆ ಗುರೂಜಿ ಜೊತೆ ನೇರವಾಗಿ ಮಾತಾಡಬೇಕು, ಅವ್ರನ್ನ ನೋಡಬೇಕು, ಸಮಸ್ಯೆ ಹಂಚ್ಕೋಬೇಕು ಅಂತ ನೀವೆಲ್ಲ ಅನ್ಕೋತಾ ಇದ್ದೀರಾ ಅಲ್ವಾ? ನಿಮ್ಮ ಎಲ್ಲ ಆಸೆನ ಈಡೇರಿಸೋದಕ್ಕಾಗಿ ಗುರೂಜಿ ನಿಮ್ಮನ್ನ ಭೇಟಿ ಆಗ್ತಿದ್ದಾರೆ. ಎಲ್ಲಿ ಅಂತ ಕೇಳ್ತಿದ್ದೀರಾ? ಗದಗ ನಗರದಲ್ಲಿರುವಂತಹ KH ಪಾಟೀಲ್ ಸಭಾಂಗಣದಲ್ಲಿ. ನಿಮ್ಮೆಲ್ಲರಿಗೂ ಅಲ್ಲಿಗೆ ಪ್ರವೇಶ ಉಚಿತ. ನಿಮ್ಮ ಎಲ್ಲ ಸಮಸ್ಯೆಗಳು ಖಚಿತವಾಗಿ ಪರಿಹಾರ ಆಗತ್ತೆ. ಇವತ್ತು ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗ್ತಿದೆ. ನಾಳೆ ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ನಮಸ್ಕಾರ.